ಅನಿಸ್ತದಲ್ವಾ? ಈ ದೇಹಕ್ಕ ಇಂದ ಮನಸ್ಸದ, ಮನಸ್ಸಿನಿಂದ ಬುದ್ಧಿಯದ, ಬುದ್ಧಿಯಿಂದ ಅವಿದ್ಯೆಯದ, ಅವಿದ್ಯೆಯಿಂದ ಆ ಪರಮಾತ್ಮ ಅದಾನ, ಅವ ಆತ್ಮ ಅಂತಾರ. ಇವೆಲ್ಲವೂ ಅವನ ಆತ್ಮ ಬಿಟ್ಟು ಹುಡುಗವೆಲ್ಲವೂ ಏನದಾವು ಅನಾತ್ಮ ಅದಾವು. ಹಿಂಗ ಎರಡು ಕೂಡ್ಕೊಂಡು ಒಂದಾಗ್ಯಾವ ಅನ್ನೋದು ಯಾವಾಗ ಗೊತ್ತಾಗ್ತದ ನಮಗ? ಗುರುವಿನ ಹತ್ರ ಬಂದು ಶ್ರವಣ ಮಾಡಿದಾಗ ಗೊತ್ತಾಗ್ತದೆ. ಅಲ್ಲಿ ಮಟ ನಾವೇನ್ ತಿಳ್ಕೊಂಡಿರ್ತೀವಿ, ಇವೆಲ್ಲವನ್ನು ಕೂಡಿಸಿ ಒಂದಂತ ತಿಳ್ಕೊಂಡು ನಾನೇ ಇದು ಅಂತ ತಿಳ್ಕೊಂಡ್ವಿ. ಈಗ ಆತ್ಮ ಅನಾತ್ಮ ವಿವೇಕವನ್ನು ಮಾಡಿದವರಿಗೆ ಜ್ಞಾನ ಉಳ್ಳವರು ಅಂತ ಅರ್ಥ ಇದೆ ಶಾಸ್ತ್ರದಾಗ. ಜ್ಞಾನ ಜ್ಞಾನ ಅಂದ್ರೆ ಏನು? ಸುಮ್ಮನೆ ಲೌಕಿಕ ಯಾವ್ದು ಪದಾರ್ಥ ಜ್ಞಾನ ಅಲ್ಲ, ಆಬ್ಜೆಕ್ಟಿವ್ ನಾಲೆಜ್ ಅಲ್ಲ, ಸಬ್ಜೆಕ್ಟಿವ್ ನಾಲೆಜ್. ಇಂಗ್ಲಿಷ್ ನಾ ಭಾಳ ಚಂದ ಬರ್ತದೆ. ವಿಷಯದ ಜ್ಞಾನ ಅಲ್ಲ, ಇದೆ ವಿಷಯೀಯ ಜ್ಞಾನ. ಇಂಗ್ಲಿಷ್ದಾಗ ಭಾಳ ಚಂದ ಅರ್ಥ ಆಗ್ತದೆ. ಇಟ್ ಇಸ್ ನಾಲೆಜ್ ಆಫ್ ದ ಸಬ್ಜೆಕ್ಟ್, ನಾಟ್ ಅನ್ ಆಬ್ಜೆಕ್ಟ್. ಈ ವಿಜ್ಞಾನಿಗಳು ಕಂಡುಹಿಡಿಯೋದು ಯಾವ ನಾಲೆಜ್ ರೀ? ವಿಜ್ಞಾನಿಗಳು ಕಂಡುಹಿಡಿಯೋದು ಆಬ್ಜೆಕ್ಟಿವ್ ನಾಲೆಜ್. ಇವತ್ತು ಕಂಡುಹಿಡಿದಿದ್ದು ನಾಳೆ ಅದು ಸುಳ್ಳು ಅಂತಾರೆ, ಮತ್ತೊಂದು ಹೊಸ ಕಂಡುಹಿಡಿತಾರೆ. ನಾಡ್ದ ಇವತ್ತು ಕಂಡುಹಿಡಿದ ನಾಳೆಗೆ ಸುಳ್ಳು ಅಂತಾರೆ, ನಾಳೆ ಕಂಡುಹಿಡಿದ ನಾಡ್ದ ಸುಳ್ಳು ಅಂತಾರೆ. ದಿನಾನು ಎವರ್ ಇಂಪ್ರೂವೇಬಲ್, ದಿನಾನು ಸುಧಾರಣೆ ಮಾಡ್ಕೊಂಡು ಹೋಗ್ತಾರೆ. ದಿನಾನು ಸುಧಾರಣೆ ಆಗುವಂತವು ಏನಿದಾವು ಆಬ್ಜೆಕ್ಟಿವ್ ನಾಲೆಜ್. ಪದಾರ್ಥ ಏನಂದ್ರೆ ದಿನಾನು ಬದಲಾವಣೆ ಹಾಕೊಂಡು ಹೋಗ್ತದ, ಸೂಕ್ಷ್ಮ ಹಾಕೊಂಡು ಹೋಗ್ತದೆ. ಆದ್ರೆ ಸಬ್ಜೆಕ್ಟಿವ್ ನಾಲೆಜ್ ಏನಲ್ಲ, ಅದು ಎಂದೆಂದು ಬದಲಾವಣೆ ಆಗ್ತದೆ. ಮೇನ್ ಪಾಯಿಂಟ್, subjective knowledge is going to be changed because subject is same, ever all the time same. ಅದಕ್ಕೆ ಆತ್ಮ ಅಂತಾರೆ. ಆತ್ಮ ಎಂದು ಬದಲಾವಣೆ ಆಗುವುದಿಲ್ಲ. ಬದಲಾವಣೆ ಹೊಂದುವ ಈ ಜಗತ್ತಿನಲ್ಲಿ ಅಥವಾ ಈ ಜಗತ್ತಿನಲ್ಲಿ ಬದಲಾವಣೆ ಹೊಂದದೇ ಇರುವಂತಹ ಒಂದು ತತ್ವ ಅದ. ಅದು ಯಾವಾಗ ಗೊತ್ತಾಗ್ತದ? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬಂದಾಗ, ಆತ್ಮ ಅನಾತ್ಮ ವಿವೇಕ ಮಾಡಿಸಿದಾಗ, ಓಹೋ ಈ ಬದಲಾವಣೆ ಆಗ್ತಾ ಇರುವಂತಹ ಈ ಶರೀರಾದಿಗಳಿಗೆ ಅಥವಾ ಈ ಪ್ರಪಂಚಕ್ಕ ಬದಲಾವಣೆ ಆಗದೇ ಇರುವಂತಹ ಒಂದು ತತ್ವದ. ಅದಕ್ಕೆ ಆತ್ಮ ಆತ್ಮ ಅಂತೇವಿ. ಹಂಗಾರೆ ಎರಡು ತತ್ವಗಳಿಂದ ಕೂಡ್ಯಾವು ಅಂತಾನ ಮನುಷ್ಯ. ಅವಾಗ ಜ್ಞಾನಕ್ಕೆ ಬಂದು ಆತ್ಮ ಅನಾತ್ಮ ಅಂತ ವಿವೇಕ ಮಾಡಿ, ಆತ್ಮ ಒಂದದ ಅನಾತ್ಮ ಒಂದದ ಅಂತ ಎರಡು ವಿಚಾರ ಮಾಡ್ತಾರೆ. ಈ ಒಂದು ಆತ್ಮ ಅನಾತ್ಮ ವಿವೇಕಕ್ಕೆ ಜ್ಞಾನ ಅಂತಾರ ಹೊರತು ಇಲ್ಲಿ ಶಾಸ್ತ್ರದಾಗ ಯಾವ್ದೋ ಪದಾರ್ಥ ಜ್ಞಾನ, ಒಂದು ಫಿಸಿಕ್ಸ್, ಒಂದು ಕೆಮಿಸ್ಟ್ರಿ, ಒಂದು ಇಕನಾಮಿಕ್ಸ್, ರಸಾಯನ ಶಾಸ್ತ್ರದ ಜ್ಞಾನ ಅನ್ನೋದು ಅಂತಾರ. ಲೌಕಿಕದಾಗ ಜ್ಞಾನ ಅಂತಾರ, ಇಲ್ಲ ಅನ್ನಂಗಿಲ್ಲ. ಬಟ್ ಇಲ್ಲಿ ನಾವು ಜ್ಞಾನ ಅನ್ನೋದು ಆತ್ಮ ಅನಾತ್ಮ ವಿವೇಕದಲ್ಲವರಿಗೆ ಅವ ಜ್ಞಾನ ಉಳ್ಳವನು ಅಂದ್ರೆ ಅವ ಜಾಣ ಅಂತ ಅರ್ಥ. ಅಂದ್ರೆ ಆತ್ಮ ಅನಾತ್ಮ ವಿವೇಕ ಮಾಡಿ, ಆತ್ಮ ಬೇರೆ ಅನಾತ್ಮ ಬೇರೆ ವಿವೇಕ ಮಾಡೀವಿಲ್ಲ ನಾವು? ಮಾಡೀವಿ. ಅಂದ್ರೆ ಎಷ್ಟು ಮಂದಿ ಜಾಣರಿದ್ದೀವಿ ಈಗ? 10 ಮಂದಿ 18 ಮಂದಿ ಇದೇವಿ. ಈಗ ಎಷ್ಟು ಮಂದಿ ಆತ್ಮ ಅನಾತ್ಮ ವಿವೇಕ ಮಾಡಿರಿ? ಆತ್ಮ ಬೇರೆ ಅನಾತ್ಮ ಬೇರೆ ಅಂತ ಎರಡದ ಒಂದು ಗುರುತಿಸಿರಿ ಅಂತ ಕೇಳಿದ್ರೆ ನಾವೆಲ್ಲರೂ ಜಾಣರು. ಅದ್ರಾಗೇನು ಸಂಶಯ ಅದರಿ? ನಾವೆಲ್ಲರೂ ಆತ್ಮ ಅನಾತ್ಮ ವಿವೇಕ ಮಾಡಿದೀವಿ. ಎರಡು ಕೂಡ ಒಂದಂತ ವಿವೇಕ ನಮ್ಗೆ ಇನ್ನ ಅವಿವೇಕ ಇಲ್ಲ. ಅದರಿಂದ ನಾವೆಲ್ಲರೂ ಜ್ಞಾನವುಳ್ಳವರು. ನಿಮ್ಮ ಬಗ್ಗೆನೇ ಹೇಳಾಗತ್ತಾನೆಪ್ಪ. ಜಾಣರ ದೇವ ಅಂದ್ರೆ ಏನು? ಆತ್ಮ ಅನಾತ್ಮ ವಿವೇಕ ಮಾಡಿದವ. ಜಾಣನ ವಿರುದ್ಧ ತಂಡ ಯಾರಂದ್ರೆ ಆತ್ಮ ಅನಾತ್ಮ ವಿವೇಕ ಇಲ್ಲದವ ಅಂತ ಅರ್ಥ. ಜ್ಞಾನ ಉಳ್ಳವರು ಅಂದ್ರ ಅನಂತ ಮಂದಿ ಇರುತ್ತಾರೆ. ಒಬ್ಬರಿಗೆ ಒಂದರ ಜ್ಞಾನವಿದ್ದರೆ ಇನ್ನೊಬ್ಬರಿಗೆ ಅದರ ಜ್ಞಾನವಿರುವುದಿಲ್ಲ. ಎಲ್ಲರ ಜ್ಞಾನ ಉಳ್ಳವರು ಯಾವನು ಅವನು ದೇವ ಅಂದ್ರೆ ಜಾಣರಲ್ಲಿ ಶ್ರೇಷ್ಠ. ಹಿಂಗ್ ಕೊಡ್ರಿ. ನಾ ಆತ್ಮ ಅನಾತ್ಮ ವಿವೇಕ ತಗೊಂಡೆ, ಅವ್ರು ಈ ರೀತಿ ತಗೊಂಡ್ರು. ಇನ್ನು ಸುತ್ತಾಗಿ ತಗೊಂಡ್ರು. ಏನಂತ ತಗೊಂಡ್ರು? ಒಬ್ಬರಿಗೆ ಒಂದ ಜ್ಞಾನ ಇದ್ರೆ ಇನ್ನೊಬ್ಬರಿಗೆ ಅದರ ಜ್ಞಾನ ಇರುವುದಿಲ್ಲ. ಒಬ್ಬೊಂದು ಫಿಸಿಕ್ಸ್ ನಾಲೆಜ್ ಇರ್ತದೆ, ಒಬ್ಬ ಕೆಮಿಸ್ಟ್ರಿ ನಾಲೆಜ್ ಇರ್ತದೆ, ಒಬ್ಬ ಮ್ಯಾಥ್ಸ್ ನಾಲೆಜ್ ಇರ್ತದೆ, ಒಬ್ಬ ಇಕನಾಮಿಕ್ಸ್ ಜ್ಞಾನ ಇರ್ತದೆ. ಆದ್ರೆ ಎಲ್ಲಾ ಜ್ಞಾನ ಇದ್ದವ ಯಾರು? ಸರ್ವಜ್ಞ, ಅವ ಪರಮಾತ್ಮ, ಅವನು ದೇವ. ಅವ ಜಾಣರಲ್ಲಿ ಅವನು ಶ್ರೇಷ್ಠನು, ಸರ್ವಜ್ಞನೆಂದು ಹೇಳಿಸಿಕೊಳ್ಳುತ್ತಾನೆ. ಸರ್ವಜ್ಞತ್ವ ಗುಣವು ಪರಮಾತ್ಮನಲ್ಲಿ ಇರುತ್ತದಲ್ಲದೆ ಮತ್ತಾರಲ್ಲಿಯೂ ಇರುವುದಿಲ್ಲ. ಆದ್ದರಿಂದ ಜಾಣ ದೇವ ಅಂದ್ರೆ ಪರಮಾತ್ಮನೆಂದು ಅರ್ಥವಾಗುತ್ತದೆ. ಇಲ್ಲೇ ಶಿವಕಾಂಡ ಸ್ಥಳದಾಗ ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಜ್ಞಾನ ಸ್ಥಳದಾಗ ಬಂದಾಗ ಇದು ನೀನೇ ಅಂತ ಅರ್ಥ ಮಾಡ್ತಾರೆ. ಶಂಕ ಮಾಡ್ತಾವ. ಪರಮಾತ್ಮನು ಇವನೇ ಎಂದು ನಮಗೆ ಹೇಗೆ ತಿಳಿಯಬೇಕು? ಪ್ರಶ್ನೆ ಮಾಡ್ತಾರೆ. ಸಮಾಧಾನ. ಗಣನೆಗೆ ಬಾರದೆ ಇರುವಂತಹ ಮಹಿಮೆಗಳನ್ನು ಬಿಟ್ಟು ಇರದಿರುವ ವೈಭವವುಳ್ಳವರಿಗೆ ಪರಮಾತ್ಮ ಎಂದು ಕರೆಯುತ್ತೇವೆ. ಪರಮಾತ್ಮನು ಅನಂತ ಮಹಿಮೆಗಳನ್ನು ಮಾಡಿದ್ದಾನೆ. ಅವುಗಳಲ್ಲಿ 25 ಶ್ರೇಷ್ಠವಾದಂತವುಗಳು ಎಂದು ಒಂದು ಕಡೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಮನ್ಮಥನ ಸಂಹಾರ, ರಾವಣನ ಗರ್ವಹರಣ, ಅಂಧಕಾಸುರನ ಸಂಹಾರ ಮೊದಲಾದಂತಹ ಮಹಿಮೆಗಳನ್ನು ತೋರಿಸಿದ್ದಾರೆ. ಮತ್ತು ಶ್ರೇಷ್ಠವಾಗಿದ್ದಂತಹ ಸದ್ಗುಣಗಳ ಸಮೂಹದಿಂದ ಕೂಡಿಕೊಂಡು
ಜನನದಿಂದ ರಹಿತನಾದಂತವನೇ ಪರಮಾತ್ಮನೆಂದು ತಿಳಿಯತಕ್ಕದ್ದು ಅಂತ ಹೇಳಿ ಇಷ್ಟು ಪಲ್ಲವಿಯೊಳಗೆ ಹೇಳಿ ಮುಂದೆ ಇನ್ನ ಭಾಷಾ ಶ್ಲೋಕದಲ್ಲಿ ಏನ್ ಹೇಳ್ತಾ ನೋಡಿ, ತಾಯಿ ತಂದೆಗಳಿಂದ ಉತ್ಪತ್ತಿಯಾಗದೆ ಯಾವನು ರೂಪವನ್ನು ಧಾರಣ ಮಾಡಿರುತ್ತಾನೋ ಮತ್ತು ಬುದ್ಧಿಯ ಸಹಾಯವಿಲ್ಲದೆ ಎಲ್ಲವನ್ನು ಯಾವನು ಅರಿಯುತ್ತಾನೋ, ಇನ್ನು ಸಾಯುಜ್ಯಾದಿ ಮೋಕ್ಷಗಳನ್ನು ಸಹ ಅಪೇಕ್ಷಿಸದೆ ಯಾವನು ನಿತ್ಯ ಮುಕ್ತನಾಗಿರುತ್ತಾನೋ ಮತ್ತು ಯತಿಗಳ ನೇತ್ರಗಳ ತುದಿಯಲ್ಲಿ ಯಾವನು ಸಂಚರಿಸುತ್ತಾನೋ ಅವನೇ ಪರಮಾತ್ಮನೆಂದು ತಿಳಿಯಬೇಕು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಯಾರು ಗೊತ್ತೀರಿ? ಮುಂದಿನ ಒಂದೇ ಪ್ಯಾರ, ಮಾತೆಯರೊಳಗೆ ಮಾತೆಯರೊಳ ಬಗೆಯದೆ ರೂಪವೆತ್ತನೆ ಜಾಣರ ದೇವ. ಅದ್ರ ಯಾರು ಗೊತ್ತಿರ ನೋಡಿ, ಮಾತೆಯರೊಳ್ ಬಗೆಯದೆ ರೂಪವೆತ್ತನೆ ಜಾಣರ ದೇವ. ಅದನ್ನು ಯಾರು ಗೊತ್ತಿರ ನೋಡಿ, ಯಾಕೆ ದುಃಖದ ನಾವು ಎಲ್ಲರಿಗೂ ನಮಸ್ಕಾರಗಳನ್ನು ಮೊದಲುಗೊಂಡು ಎಲ್ಲರಿಗೂ ನಮಸ್ಕಾರಗಳು. ಪಿತ ಮಾತೆಯರೋಳ್ ಬಗೆಯದೆ ರೂಪವೆತ್ತವನೇ ಜಾಣರ ದೇವ. ಅತಿಯ ಹಂಗಿಲ್ಲದೆಲ್ಲವನ ಅರಿವಾತನೇ ಜಾಣರ ದೇವ. ಪ್ರತಿಗೆಲಸದೆ ನಿತ್ಯ ಮುಕ್ತ ನೆನೆಸಿದನೆ ಜಾಣರ ದೇವ. ಯತಿಗಳ ಲೋಚನಾಗ್ರದವು ಸಂಚರಿಪನೆ ಜಾಣರ ದೇವ. ಪಿತ ಮಾತೆಯರುಳು ಅಂದ್ರೆ ತಾಯಿ ತಂದೆಗಳಲ್ಲಿ ಬಗೆಯದೆ ಅಂದ್ರೆ ಹುಟ್ಟದೆ ರೂಪವೆತ್ತನೆ ಆಕಾರವನ್ನು ಪಡೆದಂಥವನೇ ಜಾಣರ ದೇವ ಅಂದ್ರೆ ಜಾಣರಲ್ಲಿ ಶ್ರೇಷ್ಠ. ಅಂದ್ರ ಪರಮಾತ್ಮನು ಮತಿಯ ಹಂಗಿಲ್ಲದೆ ಅಂದ್ರೆ ಬುದ್ಧಿಯ ಬಿಡೆ ಇಲ್ಲದೆ ಎಲ್ಲವನ ಅರಿವಾತನೆ ಅಂದ್ರೆ ಸರ್ವವನ್ನು ತಿಳಿಯತಕ್ಕವನೇ ಜಾಣರಲ್ಲಿ ಶ್ರೇಷ್ಠನು. ಗತಿಗೆಲಸದೆ ಅಂದ್ರ ಸಾಲುಕ್ಯ ಸಾಮೀಪ್ಯ ಸಾರೂಪ್ಯ ಮೊದಲಾದ ಪದವಿಗಳಿಗೆ ಇಚ್ಛಿಸದೆ ನಿತ್ಯ ಮುಕ್ತ ಎನಿಸಿದನೆ ಅಂತಂದ್ರ ಸದಾ ಮುಕ್ತ ಸ್ವರೂಪನೆಂದು ಹೇಳಿಸಿಕೊಂಡವನೇ ಜಾಣರ ದೇವ ಅಂದ್ರೆ ಜಾಣರಲ್ಲಿ ಶ್ರೇಷ್ಠನು. ಅಂದರೆ ಪರಮಾತ್ಮನು ಯತಿಗಳ ಸನ್ಯಾಸಿಗಳ ಲೋಚನಾಗ್ರದೋಳು ಅಂದ್ರೆ ನೇತ್ರಗಳ ಕೊನೆಯಲ್ಲಿ ಸಂಚರಿಪನೆ ಅಂದ್ರೆ ಸಂಚರಿಸುವವನೇ ಜಾಣರ ದೇವ ಅಂದ್ರೆ ಜಾಣರಲ್ಲಿ ಶ್ರೇಷ್ಠನು. ಅಂದ್ರೆ ಅವನು ಪರಮಾತ್ಮನು. ಇಲ್ಲ ತಾತ್ಪರ್ಯ ಇದು ಓದ್ಲೇನು? ತಾತ್ಪರ್ಯ ಏನಂದ್ರ, ಜಗತ್ತಿನಲ್ಲಿ ಎಲ್ಲರೂ ತಂದೆ ತಾಯಿಗಳಿಂದ ಉತ್ಪತ್ತಿಯಾಗಿದ್ದಾರೆ. ಹರಿಯೂ ಸಹ ರಾಮಾವತಾರ ಮಾಡಿದಾಗ ದಶರಥನೆಂಬ ತಂದೆಯಿಂದ ಮತ್ತು ಕೌಶಲ್ಯವೆಂಬ ತಾಯಿಯಿಂದ ಹುಟ್ಟಿದನೆಂದು ಹೇಳಿದ್ದಾರೆ. ಕೃಷ್ಣಾವತಾರ ಕಾಲದಲ್ಲಿ ವಸುದೇವನೆಂಬ ತಂದೆಯಿಂದ ದೇವಿಕಿ ಎಂಬ ತಾಯಿಯಿಂದ ಹುಟ್ಟಿದನು ಎಂದು ಹೇಳಿದ್ದಾರೆ. ಅಂದ್ರೆ ಪರಮಾತ್ಮನಿಗೆ ಮಾತ್ರ ಇಂಥ ತಂದೆ ತಾಯಿಗಳಿದ್ರು ಎಂದು ಯಾವ ಗ್ರಂಥದಲ್ಲಿಯೂ ಹೇಳಿಲ್ಲ ಮತ್ತು ಯಾವ ಪುರಾಣದಲ್ಲಿಯೂ ಹೇಳಿಲ್ಲ. ಆ ಕಾರಣದಿಂದ ಇವನಿಗೆ ತಾಯಿ ತಂದೆಗಳು ಇಲ್ಲ. ತಾಯಿ ತಂದೆಗಳು ಇಲ್ಲದೆ ಯಾವನು ಶರೀರವನ್ನು ಧಾರಣ ಮಾಡಿರುತ್ತಾನೋ ಅವನೇ ಪರಮಾತ್ಮನೆಂದು ತಿಳಿಯತಕ್ಕದ್ದು. ಅಂದ್ರೆ ಕಾಯಿಕ ಶರೀರ ಇರ್ತೈತಿ ಪರಮಾತ್ಮ. ಇದು ತಾಯಿ ತಂದೆಯಾಗಿ ಹುಟ್ಟಿದ್ದು ಏನದಲ್ಲ, ಈ ಶರೀರ ಏನಿದು ಕರ್ಮದಿಂದ ಬಂದಿರೋ ಅದನ್ನಷ್ಟು ವ್ಯತ್ಯಾಸ ಮಾಡ್ತಾರೆ. ಭಗವಂತ ಅವಕಾಶದಿಂದ ಅಂದ್ರೆ ತಾಯಿ ತಂದೆಯಿಂದ ಹುಟ್ಟುದಿಲ್ಲ, ಮಾಯ ಶರೀರ ಇರ್ತದ ಅಂತ ಒಂದ್ ವೇಳೆ ಹುಟ್ಟಿ ಬಂದ್ರ. ಇಲ್ಲ ಅಂತಂದ್ರೆ ಅವಾಗ ಏನದ ಹುಟ್ಟು ಸಾವುಗಳೇ ಇಲ್ಲ ಅಂತ. ಹಿಂಗ ಹೇಳಾಕ ಸ್ವಲ್ಪ ಅಂತಃಕರಣದಲ್ಲಿ ಒಂದೊಂದ ಎಳೆಯಾಗಿ ಈಗ ನಾವೇನದ ಅಲ್ರಿ ತಾಯಿ ತಂದೆ ಹುಡ್ತಾನ ಅಂತ ನಾವು ಅರ್ಥ ಆಯ್ತಪ್ಪ. ತಾಯಿ ತಂದೆಯಿಂದ ಹುಟ್ಟಿದಾನಂತಂದ್ರ ತಾಯಿ ತಂದೆಯಿಂದ ಹುಟ್ಲಾರ್ದಂಗ ಏನಂತೇವೆ ನಾವು ಭಗವಂತ ಅಂತೇವಿ. ಅಂದ್ರೆ ನಾವು ಹುಟ್ಟೇ ಇಲ್ಲ, ನಿಜವಾಗಿ ನಾವು ಹುಟ್ಟೇ ನಾವು ಹೇಳ್ಬೇಕಾಗೈತಿ. ಈಗ ನೀವಾರು ಹುಟ್ಟಿದೇನು? ಇಲ್ಲ, ಶರೀರ ಹುಟ್ಟಿದ. ಶರೀರ ಹುಟ್ಟಿದಾಗ ನೀವು ಹುಟ್ಟೇವಂತ ಭಾವ ಮಾಡಿರಿ. ಶರೀರ ನೀವಲ್ಲ, ನೀವಲ್ಲ. ಇವೆಲ್ಲಕ್ಕೂ ಸಾಕ್ಷಿಯಾಗಿರುವಂತ ಆತ್ಮ ಹುಟ್ಟೇ ಇಲ್ಲ. ಈಗಿಂದ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾವು ಮುಂದೆ. ಆ ದೃಷ್ಟಿ ಇಟ್ಕೊಂಡು ಇಲ್ಲಿ ನಿಜಗೊಂಡ್ರು ಒಂದೊಂದು ಎಳೆಯಾಗಿ ಹಂತವಾಗಿ ಈ ಪರಿಸ್ಥಿತಿಯಾಗ ಒಂದೊಂದು ಮಾತುಗಳನ್ನ ಹೇಳ್ಕೊಂತ ಹೋಗ್ತಾರೆ. ಮುಂದೆ ಅಲ್ಲಿಗೆ ವೈದ್ಯ ಹಚ್ಚೋದಾರ. ಮುಂದೆ ಯಾರು ಹೋಗ್ತೀರಿ? ಇನ್ನು ಜಗತ್ತಿನಲ್ಲಿ ಜನರು ಪದಾರ್ಥಗಳನ್ನು ಅರಿಯಬೇಕಾದರೆ ಬುದ್ಧಿಯಿಂದ ಅರಿಯುತ್ತಾರೆ. ಇದನ್ನ ನಾನು ಹೇಳ್ತೇನೆ. ಮಾಡ್ತೀವಿ ಜಗತ್ತಿನ ಪದಾರ್ಥಗಳನ್ನು ಅರಿಯಬೇಕಾದ್ರೆ ಬುದ್ಧಿಯಿಂದ ಅರಿತೀವಿ. ಅದಕ್ಕ ನಮ್ಮ ಹುಡುಗರು ಒಂದು ಮಾತು ಹೇಳ್ತಾರೆ. ಈಗ ಬಸ್ಸಿನ ಡ್ರೈವರ್ ಇರ್ತಾನಲ್ಲ, ಆ ಬಸ್ಸಿನ ಡ್ರೈವರ್ಗೆ
ಆ ಮುಂದ ಬಸ್ಸಿನ ಮುಂದೆ ಯಾರು ಅಡ್ಡ ಬಂದ್ರಂದ್ರ ಅವ್ಗೆ ಹೆಂಗ್ ಗೊತ್ತಾಗೈತಿ? ಆ ಕರ್ನಾಗಿಂದ ನೋಡ್ತಾನೆ ನಾವು. ಅವ ಏನ್ ಮಾಡ್ತಾನ, ಪ್ರತ್ಯಕ್ಷವಾಗಿ ಕಣ್ಣಿನ ನೇತ್ರದಿಂದ ನೋಡ್ತಾನ. ನೋಡಿ ಯಾರೋ ಬರಾಕತ್ತಾರಂತ ಬ್ರೇಕ್ ಹೊಡಿತಾನ, ಕಂಟ್ರೋಲ್ ಮಾಡ್ತಾನ. ಆದ್ರ ಈ ಅವತಾರಿ ಪುರುಷರಿಗೆ ನಮ್ಮಂತ ಸಾಮಾನ್ಯ ಜನರು ಯಾರು ಎದುರಿಗೆ ಬಂದ್ರಂದ್ರ ಇವ ಹಿಂದಿನ ಜನದಾಗ ಏನಿದ್ದ, ಏನು ಪುಣ್ಯ ಮಾಡ್ಯಾನ, ಏನು ಪಾಪ ಮಾಡ್ಯಾನ ಎಲ್ಲ ಅವ್ರಿಗೆ ತಿಳಿದ. ಅವತಾರಿ ಪುರುಷರಿಗೆ ತಿಳಿದ. ಅವ ಸರ್ವಜ್ಞ ಭಗವಂತ ಅಂತ ಅರ್ಥ. ಹಿಂಗ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತಾನ. ಅಂದ್ರೆ ಉಪಾಧಿ ಭೇದವನ್ನ ಹೇಳ್ತಾನ. ಆ ಉಪಾಧಿ ಭೇದ ಅದು ಸತ್ಯ ಅಲ್ಲ, ಅದು ನಿತ್ಯ ಐತಿ. ಇದ್ರು ಈಗ ಏನದ, ಆ ಪರಮಾತ್ಮನಲ್ಲಿ ಅಂತ ಒಂದು ಸಾಮರ್ಥ್ಯ ಐತೆ ಅಂತ ಹೇಳ್ಬೇಕಾದಾಗ ಆ ಸಾಮರ್ಥ್ಯವನ್ನ ವರ್ಣಿಸಿ ಹೇಳ್ಬೇಕಾಗ್ತದೆ. ಹೌದಾ? ಯಾಕಂದ್ರೆ ಉಪಾಧಿನ ಐತಿ, ಸಾಮರ್ಥ್ಯ ಅದು. ಉಪಯುಕ್ತವಾದ ಚೇತನ ನಂದು ಒಂದದ, ಭಗವಂತಂದು ಚೇತನ ಒಂದದ. ಆ ಉಪಾಧಿಯ ಸಾಮರ್ಥ್ಯವನ್ನ ಉಪಯುಕ್ತವಾದ ಚೇತನದಲ್ಲಿ ಆರೋಪ ಮಾಡಿ ಹೇಳಕತ್ತಾರ. ಇದು ಆರೋಗ್ಯದ ಜ್ಞಾನದ ಇವೆಲ್ಲ ಇವು. ಯುವಕಾಲನ ಸ್ಥಳದ ಮೊದಲಿನ 3 ಸ್ಥಳ ಏನದಾವು ಅಧ್ಯಾರೋಪದಾಗದಾವೆ. ಆದ್ದರಿಂದ ಇದನ್ನ ಹಿಂಗ ತಿಳ್ಕೋಬೇಕು. ಬುದ್ಧಿ ಸಹಾಯದಿಂದ ಅರಿಯುತ್ತಾರೆ. ಬುದ್ಧಿ ಯಾವುದಕ್ಕೆ ಅಂಟಿಕೊಳ್ಳುತ್ತದೆಯೋ ಆ ಪದಾರ್ಥದ ಜ್ಞಾನ ಆಗ್ತದೆ. ಘಟಕ ಅಂಟಿಕೊಳ್ಳುತ್ತದೆ, ಘಟವೃತ್ತಿ ಆಗ್ತದೆ, ಘಟ ಜ್ಞಾನ ಆಗ್ತದೆ. ಪಟವೃತ್ತಿ ಆಗ್ತದೆ, ಪಟದ ಜ್ಞಾನ ಆಗ್ತದೆ. ಬುದ್ಧಿವೃತ್ತಿ ಅಂಟಿಕೊಳ್ಳದೇ ಇದ್ದಂತಹ ಪದಾರ್ಥದ ಜ್ಞಾನ ಆಗುವುದಿಲ್ಲ. ಘಟಾಕಾರ ವೃತ್ತಿ ಘಟಾಕಾರ ಇಲ್ಲ, ಘಟದ ಜ್ಞಾನ ಆಗುವುದಿಲ್ಲ. ಪಟ ಆಗಿಲ್ಲ ವೃತ್ತಿ ಅಂತಂದ್ರೆ ಪಟ ಜ್ಞಾನ ಆಗುವುದಿಲ್ಲ. ಆದರೆ ಯಾವಾಗಲೂ ಬುದ್ಧಿ ಸಹಾಯವಿಲ್ಲದೆ, ಅಂದರೆ ಬುದ್ಧಿಯ ಹಂಗಿಲ್ಲದೆ, ಬುದ್ಧಿಯ ಸಹಾಯ ಇಲ್ಲದಂದ್ರೆ ಬುದ್ಧಿ ಸಹಾಯ ಕೊಡುವುದಿಲ್ಲ. ಎಲ್ಲವನ್ನು ಅರಿಯುತ್ತಾನೋ ಅವನು ಪರಮಾತ್ಮನು. ಅಂದ್ರೆ ಅವನು ಮಾಯಾ ಅಂತೀವಿ, ಯಾವುದು ಉಪಾಧಿ, ಯಾರು ಪರಮಾತ್ಮನು. ನಮ್ಗ ಅವಿದ್ಯೆ ಇರೋದ್ರಿಂದ, ಅವಿದ್ಯೆಯಲ್ಲಿ ಬುದ್ಧಿ ಇರೋದ್ರಿಂದ ಆ ಬುದ್ಧಿ ಸಹಾಯದಿಂದ ನಾವು ಅರಿತೀವಿ. ಅವ ಮಾಯಾ ಸಹಾಯದಿಂದ ಅರಿತಾನ. ಆದ್ರೆ ನಾವು ಅರ್ಥಂಗ ನಾವು ಅರಿಯುವುದಿಲ್ಲ. ಭಗವಂತ ಅವಂಗ ಸರ್ವಜ್ಞ ಅದಾನ, ಎಲ್ಲ ಒಮ್ಮಗಲೇ ಜ್ಞಾನ ಆಗ್ತದ ಅಂತ ಹೇಳಕತ್ತ ವಿಶೇಷವಾಗಿ. ಇದರ ಮೇಲಿಂದ ನೋಡಿದರೆ ಪರಮಾತ್ಮನು ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿದ್ದಾನೆಂಬುದು ಮಾತು ಸಿದ್ಧವಾಗುತ್ತದೆ. ನಾವು ಜೀವ ಹೆಂಗದಾನ್ರಿ? ಅಲ್ಪಜ್ಞ ಅದ. ಪರಮಾತ್ಮ ಏನದನ? ಸರ್ವಜ್ಞ ಅದಾನ. ಹೇಗೆಂದರೆ ಉದಾಹರಣೆ ಒಂದಿಗೆ ಹುಬ್ಬಳ್ಳಿ ಊರನ್ನು ತಕೊಳ್ಳೋಣ. ಹುಬ್ಬಳ್ಳಿ ಊರನ್ನು ಎಷ್ಟೋ ಮಂದಿ ನೋಡಿದ್ದಾರೆ. ಈ ನೋಡಿದವರಲ್ಲಿ ಕೆಲವರಿಗೆ ಓಣಿಗಳು ಇಷ್ಟೇ ಉಂಟು ಎಂಬ ಜ್ಞಾನವಿಲ್ಲ. ಇನ್ನು ಎಲ್ಲ ಓಣಿಗಳು ಬಲ್ಲವರು ಕೆಲವರಿದ್ದಾರೆ. ಇದ್ದರೂ ಕೂಡ ಎಲ್ಲ ಓಣಿಗಳನ್ನು ಕೂಡಿ ಇಷ್ಟೇ ಮನೆಗಳು ಉಂಟು ಎಂಬುವ ಜ್ಞಾನವಿಲ್ಲ. ಇನ್ನು ಕೆಲವರಿಗೆ ಮಾತ್ರ ಓಣಿ ಮನೆ ಇಷ್ಟೇ ಜನರಿರುತ್ತಾರೆಂಬ ಜ್ಞಾನವಿದ್ರೂ ಸಹ ಇವನು ಇಂಥ ಗುಣದಿಂದ ಕೂಡಿದ್ದಾನೆ, ಇವನಿಗೆ ಇಷ್ಟೇ ಆಯುಷ್ಯ ಇವನಿಗೆ ಉಂಟು, ಇದರಿಂದಲೇ ಇವನು ಸಾಯುತ್ತಾನೆ ಎಂಬುವ ಜ್ಞಾನವಾಗಲಿ ಪರಮಾತ್ಮನಿಗೆ ಉಂಟಲ್ಲದೆ ಹೊರತಾಗಿ ಪರಮಾತ್ಮನ ಬಿಟ್ಟುವುದವರಿಗೆ ಅರಿವು ಇಲ್ಲ. ಈ ಕಾರಣದಿಂದ ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ. ನೋಡ, ಇಷ್ಟೆಲ್ಲ ಒಂದು ಹುಬ್ಬಳ್ಳಿ ಒಂದು ಊರು ತಗೊಂಡ್ರಂದ್ರ ಇಷ್ಟೆಲ್ಲ ಜ್ಞಾನ ಐತೇನು ಅಂದ್ರೆ ಇಲ್ಲ. ಹುಬ್ಬಳ್ಳಿಯಾಗ ಯಾವ್ದಾರ ಒಂದು ಓಣಿ ಗೊತ್ತದ ಅಥವಾ 4-5 ಓಣಿ ಗೊತ್ತದ, ಅವೆಲ್ಲ ಸಂಪೂರ್ಣವಾಗಿ ಗೊತ್ತಿಲ್ಲ ಯಾರಿಗೆ? ಜೀವಿಗಳಿಗೆ. ಆದ್ರೆ ಪರಮಾತ್ಮಗೆ ಎಲ್ಲ ಗೊತ್ತೈತೆ ಅಂತ ಹೇಳ್ತಾರ. ಇಷ್ಟ ಜೀವಿಗಳದಾವ, ಇಷ್ಟ ಮನಿ ಅದಾರ, ಆಮೇಲೆ ಇಂತಿಂತ ಗುಣದಿಂದ ಕೂಡಿದಾರ, ಅವ್ರಿಗಿಂತ ಇಷ್ಟ ಆಯುಷ್ಯ ಅದ, ಇಂಥ ಕಾಯಿಲೆ ಬಂದ ಸಾಯ್ತಾರ ಅನ್ನೋದು ಮುಂದಿನ ಜ್ಞಾನವೂ ಐತಿ ಪರಮಾತ್ಮಗೆ ಅಂತ. ಆದ್ದರಿಂದ ಎಲ್ಲವನ್ನು ಅರಿಯುತ್ತಾರೆ. ಹೇಗೆಂದ್ರೆ ಸ್ವಪ್ನದಲ್ಲಿ ಏನೊಂದು ಇಲ್ಲ, ಒಂದೇ ಒಂದು ಮನಸ್ಸಿನ ಸಂಸ್ಕಾರದ ಮೂಲಕವಾಗಿ ತತ್ಕಾಲದಲ್ಲಿ ಉತ್ಪತ್ತಿಯಾದಂತಹ ಸ್ವಪ್ನ ಸೃಷ್ಟಿಯನ್ನು ಹೇಗೆ ಸ್ವಪ್ನ ಜೀವನ ಅರಿಯುತ್ತಾನೋ ಹಾಗೆ ಪರಮಾತ್ಮನು ಮಾಯಾ ವೃತ್ತಿಯಿಂದ ಕೂಡಿಕೊಂಡು ಸಕಲ ಪ್ರಪಂಚವನ್ನು ಅರಿಯುತ್ತಾನೆ. ಮಾಯೆ ಅವಾಗ ಬುದ್ಧಿಯಾಗಿದೆ, ಮಾಯೆ ಅವಾಗ ಮನಸ್ಸಾಗ್ಯದ. ಪರಮಾತ್ಮಗೆ ನಮ್ಗೆ ಅವಿದ್ಯೆ ಇರೋದ್ರಿಂದ ಅದು ಅವಿದ್ಯೆಯಲ್ಲಿ ಅಥವಾ ಮಾಯೆಯಲ್ಲಿ ಇದ್ದಂತಹ ಹೆಚ್ಚು ಕಡಿಮೆ ಬಳಕೆ ಆತ್ಮಕೋಸ್ಕರ ಅಲ್ಲ. ಆತ್ಮಸ್ವರೂಪ ಎರಡರಲ್ಲಿ ಒಂದಾದ. ಆದ್ದರಿಂದ ಅವನು ಸರ್ವಜ್ಞನಾಗಿದ್ದಾನೆ. ಇಂತಹ ಪರಮಾತ್ಮನು ಬುದ್ಧಿಯ ಹಂಗಿದ್ರೆ ಎಲ್ಲವನ್ನು ಅರಿಯುತ್ತಾನೆ. ಗತಿ ಗೆಳಸದೆ ನಿತ್ಯ ಮುಕ್ತ ನೆನೆಸಿದವನೇ ಜಾಣದ ದೇವ. ಇದು ನಾನು ಹೇಳ್ತೀನಿ. ಅಂದರೆ ಸತ್ವಗುಣಶಾಲಿಗಳಾಗಿದ್ದ ಇಂದ್ರಾದಿ ದೇವತೆಗಳು ಸ್ವರ್ಗ ಸುಖವನ್ನು ಬಯಸುತ್ತಾರೆ. ಇನ್ನು ರಜೋಗುಣಶಾಲಿಗಳಾದಂತಹ ಜನರು ಯಹಲೋಕದ ಭೋಗಗಳನ್ನೇ ಬಯಸುತ್ತಾರೆ. ಆದರೆ ಇವು ಸಾಯುಜ್ಯಾದಿ ಮೋಕ್ಷಗಳು ಶೈವ ಧರ್ಮದಾಗ ಬರ್ತಾವ, ನಮ್ಮ ವೇದಾಂತದಾಗ ಬರುವಂತವಲ್ಲ. ಇವು ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ತಿಳ್ಕೊಂಡು ಮೋಕ್ಷದಾಗ 4 ಭಾಗ ಮಾಡ್ತಾರೆ ಶೈವ ಧರ್ಮದಾಗ. ಸಾಲೋಕ್ಯ ಅಂದ್ರೆ ಪರಮಾತ್ಮ ಲೋಕವನ್ನು ಹೊಂದುದ ಮೋಕ್ಷ ಅಂತ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಆ ಲೋಕವನ್ನು ಹೊಂದಿದಾಗ ಸಾರೂಪ್ಯ, ಪರಮಾತ್ಮ ಶಿವನ ರೂಪವನ್ನ ತಾಳ್ದಾರ, ಅದೇ ಆಕಾರ, ಅದೇ ಮೂಗು, ಅದೇ ರೀತಿ ಎಲ್ಲ ಆಕಾರಗಳು, ಕಿರೀಟ ಎಲ್ಲ ಆಕಾರ ಅಂತ ಹಂಗೆ ಇರ್ತದೆ. ಅದಕ್ಕೆ ಸಾರೂಪ್ಯ ಮೋಕ್ಷ ಅಂತ. ಆನಂತರ ಆ ಪರಮಾತ್ಮನ ಸಮೀಪದಾಗ ಅವರ ಸಂಬಂಧಿಕರಾಗಿ ಅವನ ಅಣ್ತಮ್ಮದರಾಗಿ ಹುಟ್ಟುವುದೇನದ ಸಾಮೀಪ್ಯ ಲೋಕ ಅಂತ.
ಮುಂದಿನ ಏನದ ಸಾವಿತ್ಯ ಪರಮಾತ್ಮನೇ ಆಗಿ ಹುಟ್ಟೋದೇನಂದ್ರೆ ಸಾವಿತ್ಯ. ಈ ರೀತಿ 4 ಕಲ್ಪನೆಗಳನ್ನ ಅವರು ಶೈವ ಧರ್ಮದಾಗ ಮಾಡ್ತಾರೆ. ಈ ರೀತಿಯಾಗಿ ಇವುಗಳನ್ನು ಬಯಸುವುದು ಏನಂತಂದ್ರೆ ಗತಿ. ಇವು ಗತಿ ಅಂತಾರೆ. ಗತಿ ಅಂದ್ರೆ ಏನು? ಪ್ರಗತಿ, ಗತಿ, ಮುಂದಾಗುವಂತ ಒಂದು ಸ್ಥಾನ ಇದು ಗತಿ. ಈಗೇನು ಏನಂತಾರ ಅವರು? ಏನು ಈ ಸಾವಿಚಾರಿ ಮೋಕ್ಷಗಳನ್ನು ಕೂಡ ಬಯಸದೆ ನೀನು ಬಯಸುದಿಲ್ಲಪ್ಪ, ನೀ ಹೆಂಗದಿ ನಿತ್ಯ ಮುಕ್ತನಾದಂತವನು ಯಾವನು ಅವನೇ ಪರಮಾತ್ಮನು ಅನ್ನುವಂತ ಮಾತನ್ನ ಹೇಳ್ತಾರ. ಶಂಕಾ ಮಾಡ್ತಾನೆ ನೋಡ್ರಿ. ಪರಮಾತ್ಮನು ಭೋಗ ಮೋಕ್ಷಗಳನ್ನು ಯಾಕೆ ಬಯಸುವುದಿಲ್ಲ? ಪರಮಾತ್ಮ ಯಾಕೆ ಬಯಸುವುದಿಲ್ಲ ಭೋಗ ಮೋಕ್ಷಗಳನ್ನ ಅಂತ ಕೇಳಿ ಸಮಾಧಾನ ಹೇಳ್ತಾರೆ. ಪರಮಾತ್ಮನು ಸದಾ ಆನಂದ ಸ್ವರೂಪ ಇರುವುದರಿಂದ ಅವನಿಗೆ ಯಾವ ಭೋಗಗಳ ಇಚ್ಛೆ ಇರುವುದಿಲ್ಲ ಮತ್ತು ಅವನಿಗೆ ಬಂಧನವೇ ಇಲ್ಲ. ಆದ್ದರಿಂದ ಸಾವಿಚಾರಿ ಮೋಕ್ಷಗಳ ಇಚ್ಛೆ ಅವನಿಗೆ ಇಲ್ಲ. ಹಾಗಾದರೆ ಈಗ ಆ ಪರಮಾತ್ಮನು ಎಲ್ಲಿದ್ದಾನೆ? ಏನಂತ ಪರಮಾತ್ಮ ಅಲ್ಲಿ ಹಾಕೋಬೇಕು. ಆ ಪ್ರಶ್ನೆ ಹಾಕೊಂಡ್ರೆ ಅದಕ್ಕೆ ಏನದನಂದ್ರೆ ಯತಿಗಳ ಲೋಚನಾಗ್ರಗಳು ಸಂಚರಿಪನೆ ಜಾಣರ ದೇವ. ಎಲ್ಲದಂತ ಈಗ ಅಕ್ಕ ಪರಮಾತ್ಮ ಸನ್ಯಾಸಿಗಳ ನೇತ್ರದ ತುದಿಯಲ್ಲಿ ಸಂಚಾರ ಮಾಡತಕ್ಕಂಥವನೇ ಪರಮಾತ್ಮ ಅಂತ ಉತ್ತರ ಬರ್ತದೆ. ಅಲ್ಲಿ ಉತ್ತರ ಐತಿ, ಪ್ರಶ್ನೆ ನಾವು ಹಾಕೋಬೇಕು. ಆ ರೀತಿ ಪರಮಾತ್ಮನು ಈಗ ಎಲ್ಲಿದ್ದಾನೆ ಅನ್ನೋದು ಈಗ ಸನ್ಯಾಸಿಗಳ ನೇತ್ರಗಳ ತುದಿಯಲ್ಲಿ ಸಂಚಾರ ಮಾಡುವಂತಕ್ಕವನ್ನೇ ಪರಮಾತ್ಮನದು. ಹೇಗೆಂದರೆ ಪರಮಾತ್ಮನಿಗೆ ಸೂರ್ಯ ನೇತ್ರ, ಚಂದ್ರ ನೇತ್ರ, ಅಗ್ನಿ ನೇತ್ರ ಎಂಬ 3 ನೇತ್ರಗಳು ಉಂಟು. ಈ 3 ನೇತ್ರಗಳಿಂದ ಕೂಡಿದವನು ಯಾವನು? ಅವನು ಪರಮಾತ್ಮನು. ಇಂತಹ 3 ನೇತ್ರಗಳು ಪ್ರತಿಯೊಬ್ಬರ ನೇತ್ರದಲ್ಲಿಯೂ ಉಂಟು. ಅದು ಹೇಗೆಂದರೆ ಕಣ್ಣಿನಲ್ಲಿ ಬಿಳಿ ಭಾಗವೇನುಂಟು ಅದೇ ಪರಮಾತ್ಮನ ಚಂದ್ರ ನೇತ್ರವೆಂದು ಹೇಳಿಸಿಕೊಳ್ಳುತ್ತದೆ. ಇನ್ನು ಕೆಂಪು ಭಾಗದಲ್ಲಿ ಏನುಂಟು ಅದು ಸೂರ್ಯ ನೇತ್ರವೆಂದು ಹೇಳಿಸಿಕೊಳ್ಳುತ್ತದೆ. ಕಪ್ಪು ಭಾಗವೇನುಂಟು ಅದು ಅಗ್ನಿ ನೇತ್ರವೆಂದು ಹೇಳಿಸಿಕೊಳ್ಳುತ್ತದೆ. ನೋಡ್ರಿ, 3 ಭಾಗ ಮಾಡಿದ್ರು. ಕಣ್ಣಿನಲ್ಲಿ ಬಿಳಿಯ ಭಾಗ ಐತಲ್ಲ ಅದು ಪರಮಾತ್ಮನ ಚಂದ್ರ ನೇತ್ರ. ಇನ್ನು ಕೆಂಪು ಭಾಗ ಅದಲ್ಲ ಅದಕ್ಕೇನಂತಾರ ಸೂರ್ಯ ನೇತ್ರ. ಕಪ್ಪು ಭಾಗ ಇರೋದು ಗುಡ್ಡೆ ಅದಲ್ಲ ಅದಕ್ಕೇನಂತಾರ ಅವರು ಅಗ್ನಿ ನೇತ್ರವೆಂದು ಹೇಳಿಸಿಕೊಳ್ಳುತ್ತದೆ. ಕಲ್ಪನಾ ಇದು. ಈ ರೀತಿಯಿಂದ ಪರಮಾತ್ಮನು ಪ್ರತಿಯೊಬ್ಬರ ಕಣ್ಣಿನಲ್ಲಿ ಇರುತ್ತಾನೆ. ಪರಮಾತ್ಮನು ಯತಿಗಳ ನೇತ್ರಗಳ ತುದಿಯಲ್ಲೇ ಸಂಚಾರ ಮಾಡುತ್ತಾನೆ ಹೇಳುವುದರಿಂದ ಉಳಿದವರ ಕಣ್ಣುಗಳು ಇಲ್ಲವೆಂದು ಸಂಶಯ ಬರುತ್ತದೆ ಎಂದು ಶಂಕ ಮಾಡಿದರೆ, ಉಳಿದವರ ಕಣ್ಣುಗಳಲ್ಲೂ ಪರಮಾತ್ಮನ ಇದ್ದರೂ ಕೂಡ ಇಲ್ಲದಂತೆ ಎಂದು ಹೇಳುತ್ತಾರೆ. ಅದು ಹೇಗೆಂದರೆ ಕಥೆ. ಒಬ್ಬನೊಬ್ಬ ಪುರುಷನು ಹೊರ ಊರಲ್ಲಿದ್ದ ಒಂದು ಬೀಗರ ಮನೆಗೆ ಹೋದನು. ಅಲ್ಲಿದ್ದಂತ ಬೀಗರು ಅವನನ್ನು ನೋಡಿದರೂ ಕೂಡ ಅವನನ್ನು ಕರೆಯಲಿಲ್ಲ. ನೀರು ಮೊದಲಾದವನು ಕೊಡುದೂ ಇಲ್ಲ. ಆಗ ಅವನೇ ತನ್ನ ಗಂಟನ್ನು ಇಟ್ಟು ನೀರು ತಕ್ಕೊಂಡು ಕೈಕಾಲಗಳಿಂದ ತೆಗೆದುಕೊಂಡು ಹೊರಗೆ ಹೊರಟನು. ಬಾಜಾರದಲ್ಲಿ ಹೋಗುತ್ತಿರುವಾಗಿ ಅವನ ಕೃಷ್ಣವರು ಏನ್ರಿ ಯಾವಾಗ ಬಂದ್ರಿ? ಬೀಗರ ಮನೆ ಒಳ್ಳೆಯ ಸುಖವಿರಬೇಕು ಎಂದು ಕೇಳಿದ. ಆಗ ಅವನು ಬೀಗರ ಉಪಚಾರ ನನಗೆ ಇಲ್ಲದ ಮೂಲಕ ನಾನು ಬೀಗರ ಮನೆಯಲ್ಲಿದ್ದರೂ ಇಲ್ಲದಂತೆ ಎಂದು ಹೇಳಿದನು. ಯಾಗೋ ಹಾಗೆ ಪರಮಾತ್ಮ ಪ್ರತಿಯೊಬ್ಬರ ನೇತ್ರದಲ್ಲಿ ಸೂರ್ಯ ಚಂದ್ರ ಅಗ್ನಿಗಳಿಂದ ಕೂಡಿ ವಾಸವಾಗಿದ್ದರೂ ಕೂಡ ಯಾರು ಅವನನ್ನು ಗುರುತಿಸುವುದಿಲ್ಲ. ಅವನ ಪ್ರಾರ್ಥನೆಯನ್ನು ಮಾಡುವುದಿಲ್ಲ. ಆ ಕಾರಣದಿಂದ ಅವನು ಪ್ರತಿಯೊಬ್ಬರ ನೇತ್ರದಲ್ಲಿ ಇದ್ದರೂ ಇಲ್ಲದಂತೆಯೇ ಯತಿಗಳಾದಂತವರು ಸದಾಕಾಲದಲ್ಲಿ ಧ್ಯಾನದಿಂದಲೂ ಹಿಂದೂ ರೂಪದಿಂದಲೂ ತಮ್ಮ ನೇತ್ರಗಳಲ್ಲಿ ಕಾಣುವುದರಿಂದ ಪರಮಾತ್ಮನು ಅವರ ನೇತ್ರಗಳಲ್ಲಿ ತುದಿಯಲ್ಲಿ ಸಂಚಾರ ಮಾಡುತ್ತಾನೆಂದು ವರ್ಣಿಸಿ ಹೇಳಿದ್ದಾರೆ. ಅದರಿಂದಲೇ ಯತಿಗಳ ಲೋಚನಾಗ್ರದಲ್ಲಿ ಸಂಚರಿಸತಕ್ಕಂಥವನು ಯಾವನು ಅವನೇ ಪರಮಾತ್ಮನು ಅನ್ನುವಂತ. ಇನ್ನು ಯಾವ ವಿಶಾಲಗಳನ್ನು ಉಂಡು ಸಕಲ ಜಗತ್ತನ್ನು ಆಳುತ್ತಾನೋ, ಯಾವನ ಮುಖದಿಂದ ಶ್ವಾಸೋಚ್ಛ್ವಾಸದಂತೆ ವೇದಗಳು ಏನೊಂದು ಪ್ರಯತ್ನವಿಲ್ಲದೆ ಸಹಜವಾಗಿ ಹೊರಡುತ್ತವೆಯೋ, ಯಾವನು ದೇವತೆಗಳ ಬಲದಿಂದ ಒಂದು ಹುಲ್ಲು ಕಡ್ಡಿಯಿಂದ ಮುರಿದನೋ, ಯಾವನು ಒಟ್ಟಿನಲ್ಲಿ ಚಕ್ರದಿಂದ ರಾಕ್ಷಸನ ಶಿರವನ್ನು ಹರಿದನೋ ಅಂತಹ ಅವನು ಪರಮಾತ್ಮನೆಂಬುದನ್ನು ಮುಂದಿನ ಪದದಿಂದ ವರ್ಣಿಸುತ್ತಾರೆ. ಯಾರು ಇವರಿಲ್ಲ ನಮ್ಮ ಇವರು ಗಂಗಾಪುರ ಸರ್ ಓದ್ರಿ. ತಿಳಿದುಂಡು ಹಳೆ ಪುಸ್ತಕ ರೀತಿಯಾಗಿದ್ದು ಇದು ಎಲ್ಲ ನೋಡಿ 2 ಸಲ 10 ಯಾಕಂದ್ರೆ
ಇಲ್ಲ ಸ್ವಲ್ಪ ಹೊರಗಿದ್ದಾರೆ ಸರ್. ಏನ್ ಸರ್ ಜನಾರ್ದ ಹೋದ್ರು ಸರ್. ಆಯ್ತು ಎಲ್ಲ ಮಹಾತ್ಮರ ಪಾದಗಳಿಗೂ ಅಂತ ನಮಸ್ಕಾರಗಳು ಸಲ್ಲಿಸುತ್ತಾ, ಶಿವಕಾರುಣ್ಯ ಸ್ಥಳ ಕೈವಲ್ಯ ಪದ್ಧತಿಯೊಳಗ ಕೈವಲ್ಯ ಪದ್ಧತಿ ಅಂತಕ್ಕಂಥ ಶಿವಕಾರುಣ್ಯ ಸ್ಥಳದೊಳಗ ಈಗ ನಾವು ನುಡಿ ನೋಡ್ರಿ. ಹಿರಿದು ಸಕಲ ಲೋಕವನ್ನಾದ ಗರುವನೇ ಜಾನರ ದೇವ, ವರ ನಿಗಮವನ್ನು ಅಸುಗತಿ ಒರೆದನೆ ಜಾನರ ದೇವ, ಸುರರ ಬಲುವನ್ನು ಒಂದು ತೃಣದಿಂದ ಮುರಿದನೆ ಜಾನರ ದೇವ, ವರದ ಚಕ್ರದ ಅಸುರನ ಶಿರವರಿದನೆ ಜಾನರ ದೇವ ಅನ್ನುವಂಥದ್ದು ಎರಡನೇ ನುಡಿ. ಒಂದು ಪದ್ಯದೊಳಗ ಎರಡನೇ ನುಡಿ ಜಾನರ ದೇವನ ಬಗ್ಗೆ ಇಲ್ಲಿ ವರ್ಣನೆ ಮಾಡಕತ್ತಾರೆ. ತಿರಿದುಂಡು ಅಂದ್ರ ತಿರ್ಕೊಂಡು ತಂದು ಊಟವನ್ನು ಮಾಡಿ ಸಕಲ ಲೋಕವನ್ನು ಎಲ್ಲ ಲೋಕಗಳನ್ನು ಆದ ಗರುವನೇ ರಕ್ಷಿಸತಕ್ಕ ಹಿರಿಯನೇ ಜಾನರ ದೇವ, ಬುದ್ಧಿವಂತರಲ್ಲಿ ಶ್ರೇಷ್ಠನು, ವರ ನಿಗಮವನ್ನು ಶ್ರೇಷ್ಠವಾದ ವೇದಗಳನ್ನು ಅಸುಗತಿಯೊಳಗೆ ಪ್ರಾಣವಾಯುವಿನ ಸಂಚಾರದಂತೆ ಒರೆದನೆ ಹೇಳಿದವನೇ ಜಾನರ ದೇವ, ಬುದ್ಧಿವಂತರಲ್ಲಿ ಶ್ರೇಷ್ಠನು, ಸುರನ ಬಲುವನ್ನು ದೇವತೆಗಳ ಗರ್ವವನ್ನು ಒಂದು ತೃಣದಿಂದ ಒಂದು ಹುಲ್ಲು ಕಡ್ಡಿಯಿಂದ ಮುರಿದನಿಂದ ನಾಶ ಮಾಡಿದವನೇ ಜಾನರ ದೇವ, ಬರೆದ ಚಕ್ರದಳು ಭೂಮಿ ಮೇಲೆ ಬರೆದ ಚಕ್ರದಿಂದ ಅಸುರನ ಜಲಂಧರಾಸುರನ ಶಿರವರಿದನೆ ತಲೆಯನ್ನು ಕತ್ತರಿಸಿದವನೇ ಜಾನರ ದೇವ ಅಂತ ಹೇಳಿ ತಾತ್ಪರ್ಯ ಪರ. ತಿರಿದೊಂದು ಸಕಲ ಲೋಕವನ್ನಾದ ಗರುವನೇ ಜಾನರ ದೇವ, ತಿರುಕೊಂಡು ತಂದು ಊಟವನ್ನು ಮಾಡಿ ಎಲ್ಲ ಲೋಕಗಳನ್ನು ರಕ್ಷಿಸತಕ್ಕ ಹಿರಿಯನೇ ಜಾನರ ದೇವ. ಇಲ್ಲಿ ವರ್ಣನೆ ಮಾಡ್ಯಾರಿ ಚಿಕ್ಕರಾಮರು ಅಪ್ಪರು ಇದನ್ನು ವರ್ಣನೆ ಮಾಡಿದ್ದಾರೆ. ಗದ್ದಿನ ಕ್ರಾಸ್ ಹತ್ತರ ಅವ್ರ ಮಠ ಅದರಿ ರಾಮಾರೂಢ ಮಠ. ಇದಕ್ಕೆ ಚಿಕ್ಕರಾಮರು ಅಪ್ಪರು ತಾತ್ಪರ್ಯ ಪಡ್ತಾರ. ಏನ್ ಹೇಳ್ತಾರೆ ನೋಡುದಾದ್ರ, ಅಂದ್ರೆ ಜಗತ್ತಿನಲ್ಲಿ ತಿರುಕೊಂಡು ತಿನ್ನತಕ್ಕಂತ ಗುಣ ಯಾವತನಲ್ಲಿ ಇರುತ್ತದೆಯೋ ಅವನು ಭಿಕ್ಷುಕನೆಂದು ಕರೆಯಿಸಿಕೊಳ್ಳುತ್ತಾನೆ. ನಾವು ನೋಡ್ತೇವೆ ಸಾಮಾನ್ಯವಾಗಿ ಯತಿಗಳು ಕೂಡ ಭಿಕ್ಷೆ ಬೇಡ್ತಾರ. ಆಮೇಲೆ ಬಟ್ಟಿ ಕೂಲಿ ಇಲ್ಲದ ಈಗ ಕಡಿಮೆ ಯಾರು ಭಿಕ್ಷುಕರು. ಮೊದಲು ಬಹಳ ಜನ ಬರ್ತಿದ್ರು. ನಾವು ಸಣ್ಣವರಿದ್ದಾಗ ಭಿಕ್ಷುಕರ ಸಂಖ್ಯೆ ಬಹಳ ಇತ್ತು. ಬೆಳಿಗ್ಗೆ ಕೂಲೆ ಬರ್ತಿದ್ರು, ತಂಗಳ ಮುಂಗಳ ಎಲ್ಲ ಹಾಕ್ತಿದ್ರು. ಈಗ ತಂಗಳ ಹಾಕಿ ಕೇಳಂಗಿಲ್ಲ. ಬಿಸಿಲು ಕೊಟ್ಟಿರ್ತಾರೆ ಯಾರಂತ ಭಿಕ್ಷುಕರು ಬಂದ್ರು ನೀವು ಭಿಕ್ಷುಕ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಅವನು ಭಿಕ್ಷುಕನೆಂದು ಈಗ ಭಿಕ್ಷುಕರು ಹಿಡ್ಕೊಂಡು ಹೋಗಿ ಅವ್ರನ್ನ ಅವ್ರಿಗೆ ಅನ್ನ ಕೊಟ್ಟು ಎಲ್ಲ ಸಾಕು ಗವರ್ಮೆಂಟ್. ಹೌದು ಸರ್, ಈಗ ಅದನ್ನ ಕಾನೂನು ಮಾಡಿರಲ್ಲ, ಭಿಕ್ಷಾಟನೆ ಕಾನೂನು ಮಾಡ್ಬಿಟ್ರು. ಹೌದೌದು. ಗ್ಯಾರಂಟಿಗಳು ಬರ್ತಾವ್ರಿ ಸಾವ್ರ. ಶಿವಪತ್ರ ಬರ ಈಗ ಲೇಟೆಸ್ಟ್ ಭಿಕ್ಷುಕರ್ತ ಏನಂದ್ರೆ ಫೋನ್ ಪೇ ಮಾಡ್ರಿ ಕ್ಯಾಶ್ ಎಲ್ಲಿದ್ರಿ ಅಂತ ಅಂತಾರೆ. ಸಕಲ ಲೋಕವನ್ನು ಆತಕ ಗುಣ ಯಾವತ್ತಲ್ಲಿ ಇರುತ್ತದೆಯೋ ಅವನು ರಾಜನು ಏರಿಸಿಕೊಳ್ಳುತ್ತಾನೆ. ಅಂದ್ರೆ ಇಲ್ಲಿ ನೆನಪನ ಅಂದ್ರೆ ಜಗತ್ತಿನಲ್ಲಿ ತಿರುಕೊಂಡು ತಿನ್ನತಕ್ಕಂತ ಗುಣ ಯಾವತ್ತಲ್ಲಿ ಇರ್ತದೆಯೋ ಅವನು ಭಿಕ್ಷುಕನನ್ನು ಕರೆಸಿಕೊಳ್ಳುತ್ತಾನೆ. ಸಕಲ ಲೋಕವನ್ನು ಆಳತಕ್ಕ ಗುಣ ಯಾವತ್ತಲ್ಲಿ ಇರುತ್ತದೆಯೋ ಅವನು ರಾಜನು ಕರೆಸಿಕೊಳ್ಳುತ್ತಾನೆ.
ಸಕಲ ಲೋಕವನ್ನು ಸಕಲ ಲೋಕ ಅಂದ್ರೆ ಯಾವ ಬಂದ್ರಿ? ಭೂಲೋಕ, ಪಾತಾಳ ಲೋಕ, ಆಮೇಲೆ ಸ್ವರ್ಗ ಲೋಕ. ಅವಲ್ಲ ಮ್ಯಾಲಿನ 7 ಲೋಕ, ತೆಳಗಿನ 7 ಲೋಕ. ಇವು 14 ಲೋಕಗಳನ್ನ ಆಳತಕ್ಕಂತ ಗುಣ ಯಾವನಲ್ಲಿ ಐತಿ ಅವನಿಗೆ ರಾಜನ್ನು ಕರೆಸಿಕೊಳ್ಳುತ್ತಾರೆ. ಇಲ್ಲೇ ರಾಜರು ಬ್ಯಾರೆ. ಇಲ್ಲಿ ಅಧ್ಯಾತ್ಮ ದೃಷ್ಟಿಯಿಂದ ನಾವು ನೋಡಿದ್ದಾದ್ರೆ ನಮ್ಮ ಆತ್ಮ ಸ್ವರೂಪ ಜಾಗ್ರತ ಸ್ವಲ್ಪ ಸುಸುಪ್ತಿ ಇವು 3 ಲೋಕ ಇವು: ಮೃತ್ಯು ಲೋಕ, ಪಾತಾಳ ಲೋಕ, ದೇವಲೋಕ, ಸ್ವರ್ಗ ಲೋಕ. ಜಾಗ್ರತ ಸ್ವಲ್ಪ ಸುಸುಪ್ತಿ ಇದನ್ನ ಅರಿವಂತ ಯಾರೇ? ನನ್ನ ಸ್ವರೂಪವೇ. ಎಲ್ಲಕ್ಕೂ ಸಾಕ್ಷಿಯಾಗಿ ನಾ ಬ್ಯಾರೆ ನೋಡ್ರಿ. ಅವನೇ ನಾನು, ರಾಜ ನಾನು, ಈ ಲೋಕಕ್ಕೆ ಒಡೆಯ ನಾನು ರೀ. ಆತ್ಮ ಸ್ವರೂಪ ಅಂತ ನಾನು 3 ಲೋಕಕ್ಕೆ ಒಡೆಯನೇ. ಸಕಲ ಲೋಕವನ್ನು ಆತಕ್ಕೆ ಅವನು ರಾಜನೆಂದು ಕರೆಸಿಕೊಳ್ಳುತ್ತಾನೆ. ರಾಜನು ಭಿಕ್ಷೆ ಕೊಡುತ್ತಾನೆ ಅಂದ್ರೆ ಏನು? ಅವನು ರಾಜನೇ ಅಲ್ಲ, ರಾಜ ಇದ್ದಾವ. ಯಾವಾಗ ಭಿಕ್ಷಾ ಬೇಡ್ತಾನ್ರಿ? ಹೇಳ್ಬಹುದು. ಯಾವಾಗ ಬೇಡ್ತಾನ್ರಿ? ರಾಜನು ಅಲ್ಲದಾಗ ಬೇಡ್ತಾನ. ರಾಜ ಎಲ್ಲಿವರೆಗೆ ರಾಜ ಅನಿಸ್ಕೊತಾನ ಅಲ್ಲಿವರೆಗೆ ಭಿಕ್ಷೆ ಕೊಡುದಿಲ್ಲ. ನೀವು ರಾಜನ ಅಲ್ಲ ಅಂತೇಳಿ ಯಾವಾಗ ಅನಿಸ್ಕೊತಾನ ಅವಾಗ ಭಿಕ್ಷೆ ಕೊಡ್ತಾನ. ಹೆಂಗ್ರಿ? ನೆರೆ ರಾಜ್ಯದ ರಾಜ ದಂಡತೆ ಬಂದಾಗ ನೀವು ಸೋತಾಗ ನೀವು ರಾಜನಾಗ ಉಳಿದಿರುದಿಲ್ಲ. ಅವನ ಧೈರ್ಯಾಗಿರ್ತಾನ. ಅಥವಾ ತಪ್ಪಿಸ್ಕೊಂಡು ಪಲಾಯನ ಮಾಡ್ತಾನ. ಪಲಾಯನ ಮಾಡಿದಾಗ ತನ್ನ ರಾಜ್ಯವನ್ನು ಬಿಟ್ಟು ಓಡಿ ಹೋಗಿರ್ತಾನ. ಇವ ಅವಾಗ ಯಾವಾಗ ನೀವು ಭಿಕ್ಷಾ ಬಿಡು ಪ್ರಸಂಗ ಬರ್ತೈತಿ, ಅವ್ರ ರಾಜ್ಯವನ್ನು ಕಳ್ಕೊಂಡಾಗ ರಾಜನಲ್ಲದಿದ್ದಾಗ ಭಿಕ್ಷಾ ಬಿಡುವಂತ ಪ್ರಸಂಗ ಬರ್ಬೋದು. ಎಲ್ಲಿವರೆಗೆ ಅವನು ರಾಜನಾಗಿರುತ್ತಾನೋ ಅಲ್ಲಿವರೆಗೆ ಅವನಿಗೆ ಭಿಕ್ಷಾಟನೆ ಸಂಭವವಿಲ್ಲವೇ ಇಲ್ಲ. ಜನಕ ಮಹಾರಾಜರು ಕನಸು ಅಂತ ಹೇಳ್ತಾರಪ್ಪಾರ. ಜನಕ ಮಹಾರಾಜನಿಗೆ ಸುಖ ಸುಖ ಮಲಗಿದ್ದ. ನೆರೆ ದೇಶ ರಾಜ ದಂಡೆತ್ತಿ ಬಂದ ಸೋತಾಗ ನಿನಗೆ ಜೀವದಾನ ಮಾಡ್ತಾನೋ, ನನ್ನ ಸಾಮ್ರಾಜ್ಯವನ್ನು ಬಿಟ್ಟು ನೀವು ಹೊರಗೆ ಹೋಗು ಅಂತ ಹೇಳ್ದ. ನೀವು ಓಡಿದ ಸಾಮ್ರಾಜ್ಯ ತನ್ನ ಸಾಮ್ರಾಜ್ಯ ಅವನ್ ನೆರೆದ ದೇಶ ರಾಜನ ಅಧೀನ ಆಗ್ಬಿಡ್ತದ. ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಓಡುವಾಗ ಸೀಮಾ ದಾಟಿದ. ಭಯಂಕರ ಹಸುವಾಯಿತು, ನೀರಡಿಕೆ ಆಗಿತ್ತು. ಬೇರೆ ದೇಶ ಪ್ರದೇಶಕ್ಕೆ ಹೋಗಿ ಭಿಕ್ಷಾ ಬೇಡಿದ. ತಮ್ಗೆಲ್ಲಾರು ಗುರ್ತದ್ರಿ. ಬೇಡಿದ. ಆ ತಾಯಿ ಒಬ್ಬಕ್ಕೆ ಭಿಕ್ಷಾ ಹಾಕಿಳು. ರೊಟ್ಟಿ ಪಲ್ಯ ಕೊಟ್ರು. ಬಂದ ಬುದ್ಧಿ ತಂದವಂಗ ಕೈಯಾಗ ರೊಟ್ಟಿ ಬಿತ್ತಂತ ತಗೋಬೇಕ ನೋಡ್ದ. ಮತ್ತ ನಾಯಿ ತಗೊಂಡು ಹೋಗ್ತೀನಿ ಅಂತ ಹಿಂಗ ಒಂದ್ ಕತಿ ಹೇಳ್ತಾರ. ಆಮೇಲೆ ಇದು ಕರಿಯೋಣ ಅಂತ ಅದೊಂದು ವಿಚಾರ ಅಲ್ಲಿ ನಡೆದಿದ್ರಿ. ಯಾವ್ದೊಳಗ ಮರ್ಸಿ ಅಷ್ಟಾವಕ್ರನ್ನ ಬಗೆಹರಿಸ್ತಾನಿದ್ದಾರೆ. ಹಿಂಗ ಹೇಳುದೇನ್ರಪ್ಪ ಇಲ್ಲಿ, ಯಾವಾಗ ಅವ ರಾಜನ ಇರ್ತಾನ ಅವಾಗ ಭಿಕ್ಷಾಟನೆ ಮಾಡುವಂತ ಸಂಭವ ಇರುವುದಿಲ್ಲ. ರಾಜಭ್ರಷ್ಟನಾದಾಗ ಮಾತ್ರ ರಾಜ್ಯವನ್ನು ಕಳ್ಕೊಂಡಾಗ ಭಿಕ್ಷಾಟನೆ ಮಾಡ. ರಾಜನು ಭಿಕ್ಷೆ ಕೊಡುತ್ತಾನೆ ಅಂದ್ರೆ ಇವನು ರಾಜನೇ ಅಲ್ಲ, ಭಿಕ್ಷುಕನಂದು ಹೇಳಿಕೊಳ್ಳುತ್ತಾನೆ. ಹೇಳಿಸಿಕೊಳ್ಳುತ್ತಾನೆ. ಭಿಕ್ಷುಕನು ರಾಜ್ಯವಾಳುತ್ತಾನೆ ಅಂದ್ರೆ ಅವನು ಭಿಕ್ಷುಕನಲ್ಲ. ನೋಡ್ರಿ, ರಾಜ ಅನ್ನೋ ಒಂದು ದೃಷ್ಟಿಯಲ್ಲಿ ಭಿಕ್ಷುಕನ ಯಾವಾಗ ಭಗವಂತನ ದೃಷ್ಟಿಯಲ್ಲಿ ಅವಾಗ ಒಮ್ಮೆ ಏನಾಗ್ತಂದ್ರಿ, ಶಿವಾಜಿ ಮಹಾರಾಜನ ಕಡೆ ಒಬ್ಬ ಭಿಕ್ಷುಕ ಬೇಡ್ಬೇಕಂತ ಬಂದಿದ್ದ. ಸ್ವಲ್ಪ ಜ್ಞಾನ ಉಳ್ಳಂತವ ಇತಿ ಇದ್ದವ. ಮಹಾರಾಜನ ಸ್ವಲ್ಪ ಏನಾರು ಬೇಡ್ಬೇಕಂತ ಬಂದಿದ್ದ. ಅವಾಗ ಮಹಾರಾಜ ಭವಾನಿ ಭಕ್ತವ ಭವಾನಿ ಮಂದಿರಕ್ಕೆ ಹೋಗಿ ಶ್ರೀ ಸಂಪದು ಇನ್ನೂ ನನಗೆ ಗೆಲುವು ಕೊಡುತ್ತ ಭಿಕ್ಷಾ ಬೇಡಿದ ಮ್ಯಾಲ ಅದನ್ನ ನೋಡಿ ಹೊಳೆ ಬಂದಾಗ ಇವ್ ಸುಮ್ನ ಹೊಂಟ. ಇತಿ ಬೇಡ್ಬೇಕಂತ ಬಂದವ. ಯಾಕಪ್ಪ ಅಂತ ಕೇಳಿದ್ರು. ಅಲ್ಲ, ನಾನು ಸಣ್ಣ ಭಿಕ್ಷುಕ, ನೀ ದೊಡ್ಡ ಭಿಕ್ಷುಕ, ಮಂದಿನ ಕಡೆ ನಾ ಹೆಂಗ್ ಬೇಡ್ಲಿಲ್ಲ ಅಂತ ಹೊರಂತವ. ನಾನಿದ್ದವ್ಗೆ ಹಂಗ ಇಲ್ಲೇ ರಾಜ ಭಿಕ್ಷುಕ ಬೇಡ್ತಾನಂದ್ರ ಅವ ರಾಜನಲ್ಲ, ಭಿಕ್ಷುಕನಾದ್ರ ಭಿಕ್ಷುಕನ ಅಂತಂದ್ರ ರಾಜ ಅಲ್ಲ, ರಾಜನಂದ್ರ ಭಿಕ್ಷುಕನಲ್ಲ. ರಾಜನೆಂದು ಹೇಳಿಸಿಕೊಳ್ಳುತ್ತಾನೆ. ಅವನು ಭಿಕ್ಷುಕನಲ್ಲ, ರಾಜನೆಂದು ಹೇಳಿಸಿಕೊಳ್ಳುತ್ತಾನೆ. ಇನ್ನು ತಿರುಕೊಂಡು ತಿನ್ನುವುದು ಮತ್ತು ಸಕಲ ಲೋಕಗಳನ್ನು ಆಳುವುದು, ಈ ಎರಡೂ ಗುಣಗಳಿಂದ ಕೂಡಿದ ದಿಟ್ಟ ಪುರುಷನು ಯಾವನಿರುತ್ತಾನೋ ಅವನೇ ಪರಮಾತ್ಮನು. ತಿರುಕೊಂಡು ತಿನ್ನುವುದು ಮತ್ತು ಸಕಲ ಲೋಕಗಳನ್ನು ಆಳುವುದು. ನೋಡ್ರಿ, ಅಗಟ್ಟಿದ ಘಟನಾ ಸಾಮರ್ಥ್ಯ ಇದು. ಅಗಟ್ಟಿದ ಘಟನಾ ಸಾಮರ್ಥ್ಯ ಅಂದ್ರೆ ಅಹಂಕಾರ ಇಲ್ಲ.
ಅಹಂಕಾರ ಎಲ್ಲಷ್ಟು ಇಲ್ಲ ಅಂತೇಳಿ ಇಲ್ಲಿ ನಾವು ತಿಳ್ಕೊಂತ ಅನ್ನೋದಲ್ಲ ಅಹಂಕಾರ ರಹಿತನು. ಯಾಕಂದ್ರೆ ನಮಗ ಭಾವ ಇಲ್ಲ. ಭಾವ ಇದಕ್ಕೆ ತಿಳಿದು ರಾಜ ಅನ್ನೋದು ಅಹಂಕಾರ ಇಲ್ಲ, ನಾನು ಭಿಕ್ಷುಕ ಅನ್ನೋದು ಅಹಂಕಾರ. ಬರೀ ಭಿಕ್ಷುಕ ಅನ್ನೋದು ಅಹಂಕಾರ ಅಲ್ರಿ, ರಾಜ ಅನ್ನೋದು ಭಿಕ್ಷುಕ ಅನ್ನೋದು ಅಹಂಕಾರ ಎರಡೂ ನಾವು. ಅಂತಾವ ಏನಲ್ಲ, ಅವನಲ್ಲಿ ಯಾವ ತರದ ಭಾವ ಇಲ್ಲ. ನಾನು ರಾಜ ಅಂತೇಳಿ ಸಿಂಹಾಸನ ಕೂತೇನೋ ಅಂತ ಅಭಿಮಾನ ಇಲ್ಲ, ನಾ ಭಿಕ್ಷುಕನು ಮನೆಗೆ ಹೋಗಿ ಬೀಳ್ತಾನೋ ಅಂತ ಅಭಿಮಾನ ಇಲ್ಲ. ಅವಧೂತರು ಅಂದ್ರೆ ಒಡ್ಡಿಲ್ಲ, ಇವ್ರು ಅವಧೂತರ, ಈ ಸ್ಥಿತಿ ಇದ್ದವ್ರು ಅವಧೂತರು. ಅವ್ರಿಗೆ ಏನ್ ಮಾಡ್ತವೋ ಏನು ಎಲ್ಲ ತಮ್ಮ ಸ್ವರೂಪದಾಗ ನಿಲ್ಲಿರ್ತಾರ. ಅಂದ್ರೆ ಈ ಎರಡೂ ಗುಣಗಳಿಂದ ಕೂಡಿದ ದಿಟ್ಟ ಪುರುಷನು ಯಾವ ನಿರ್ವಹಿಸ್ತಾನೆ ಅವನೇ ಪರಮಾತ್ಮನು. ಪರಮಾತ್ಮನಲ್ಲಿ ಅಂತ ಒಂದು ಸಾಮರ್ಥ್ಯ ಅಂದ್ರೆ ಮನೋಬಲ, ಮನೋಸ್ಥಿತಿ, ನಿರಹಂಕಾರ ಹೆಂಗಿರ್ತಾನದ ತಿಳ್ಕೊಂಡು ತಿನ್ನುವುದು ಮತ್ತು ಸಕಲ ಉಪಯೋಗ ಈ ಎರಡೂ ಗುಣಗಳಿಂದ ಕೂಡಿದ ದಿಟ್ಟ ಪುರುಷನು ಯಾವ ನಿರ್ತಾನೋ ಅವನೇ ಪರಮಾತ್ಮ ಅನ್ನುವಂಥದ್ದೈತ್ರಿ. ಇನ್ನು ಎರಡನೇದು ಯಾರು ಓದಿರ್ಬೋದ ವರ ನಿಗಮವನ್ನು ಸುದ್ದಿಗಳೆದು ಸುಗತಿಯೋಳ್ ವರ ನಿಗಮವನ್ನು ಸುಗತಿಯೋಳ್ ಒರೆದನೆ ಜಾನರ ದೇವ ಸ್ಮೃತಿಯೊಳಗೆ ಒರೆದನೆ ಜಾನರ ದೇವ. ಯಾರು ಬರ್ಬೋದು? ವರ ನಿಗಮವನ ಸುಗತಿಯೋಳ್ ಗೊರೆದನೆ ಜಾಣರ ದೇವ. ಶ್ರೇಷ್ಠವಾಗಿದ್ದಂಥ ವೇದಗಳಿಗೆ ಅಂತವೇ ಇಲ್ಲ. ಎಲ್ಲ ಶಾಸ್ತ್ರಗಳಿಗೆ ಅಂದರೆ ಸಾಂಖ್ಯ, ಪಾತಂಜಲ, ನ್ಯಾಯ, ವೈಶೇಷಿಕ ಮೊದಲಾದ ಶಾಸ್ತ್ರಗಳಿಗೆ ಅಂತ ಉಂಟು. ಒಂದೊಂದು ಶಾಸ್ತ್ರದಲ್ಲಿ ಪಾರಂಗತರಾದವರು ಎಷ್ಟೋ ಮಂದಿ ಉಂಟು. ಸರ್ವ ವೇದಗಳಲ್ಲಿ ಪಾರಂಗತರಾದವರು ಯಾರೂ ಸಿಗುವುದೇ ಇಲ್ಲ. ಇಂಥ ಸರ್ವಶ್ರೇಷ್ಠವಾಗಿದ್ದಂಥ ವೇದಗಳು ಶ್ವಾಸೋಚ್ಛ್ವಾಸವು ಯಾವ ಪ್ರಕಾರ ಏನೊಂದು ಪ್ರಯತ್ನವಿಲ್ಲದೆ ಹೇಗೆ ನಡೆಯುತ್ತದೆಯೋ ಹಾಗೆ ಯಾವಾತನ ಮುಖದಿಂದ ಸಹಜವಾಗಿ ಹೊರಡುತ್ತವೆಯೋ ಅವನೇ ಪರಮಾತ್ಮ. ಸುರರ ಬಲುಹನೊಂದು ತೃಣದಿಂದೆ ಮುರಿದನೆ ಜಾಣರ ದೇವ. ಒಂದಾನೊಂದು ಕಾಲದಲ್ಲಿ ಅಗ್ನಿ, ವರುಣ, ವಾಯು ಮೊದಲಾದ ದೇವತೆಗಳಿಗೆ ನಾನು ಹೆಚ್ಚು ಎಂಬುವ ಗರ್ವ ಉಂಟಾಯಿತು. ಇದನ್ನು ತಿಳಿದು ಪರಮೇಶ್ವರನು ಇವರ ಗರ್ವವನ್ನು ಮುರಿಯಬೇಕೆಂದು ಯಕ್ಷ ರೂಪವನ್ನು ಧಾರಣ ಮಾಡಿಕೊಂಡು ಅವರ ಮಧ್ಯದಲ್ಲಿ ನಿಂತನು. ದೇವತೆಗಳು ಅವನನ್ನು ನೋಡಿ, ಎಲ್ಲೋ ಯಕ್ಷನೇ, ನೀನು ನಮ್ಮ ಶಕ್ತಿಯನ್ನು ತಿಳಿಯದಲೇ ಇಲ್ಲಿಗೆ ಯಾತಕ್ಕೆ ಬಂದಿರುವಿ ಎಂದು ಕೇಳಿದನು. ಆಗ ಯಕ್ಷನು, ಎಲೇ ದೇವತೆಗಳೇ, ನೀವು ಯಾರು, ನಿಮ್ಮ ಸಾಮರ್ಥ್ಯವೇನು ಎಂದು ಕೇಳಿದನು. ಅದಕ್ಕೆ ದೇವತೆಗಳಲ್ಲಿ ಅಗ್ನಿಯು, ನಾನು ಅಗ್ನಿಯು, ಸರ್ವವನ್ನು ದಹಿಸುವುದು ನನ್ನ ಶಕ್ತಿಯು. ಆಮೇಲೆ ವರ್ಣನು ಹೇಳ್ತಂತೆ, ನಾನು ವರ್ಣನು, ಸರ್ವವನ್ನು ಮುಳುಗಿಸುವುದು ನನ್ನ ಶಕ್ತಿಯು. ಹಾಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯನ್ನು ಹೇಳಲು ಯಕ್ಷನು ಅವರ ದುರಹಂಕಾರದ ವಾಕ್ಯಗಳನ್ನು ಕೇಳಿ, ಅಯ್ಯ ದೇವತೆಗಳೇ, ಇಗೋ ನಿಮ್ಮ ಸಮ್ಮುಖದಲ್ಲಿ ಹುಲ್ಲು ಕಡ್ಡಿಯನ್ನಿಟ್ಟಿರುವೆ. ಇದರ ಮೇಲೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ತೋರಿಸಿರೆಂದು ಹೇಳಿ ಅವರಲ್ಲಿಯ ಶಕ್ತಿಯನ್ನೆಲ್ಲ ಸೆಳಕೊಂಡರು. ಆಗ ದೇವತೆಗಳು ತಮ್ಮಲ್ಲಿರುವ ಶಕ್ತಿಯೆಲ್ಲವೂ ಹೋಗುತ್ತಿರಲಾಗಿ ಹುಲ್ಲು ಕಡ್ಡಿಯನ್ನು ಸಹ ಏನೂ ಮಾಡಲಿಕ್ಕೆ ಸಾಮರ್ಥ್ಯವಿಲ್ಲದಂತವರಾಗಿ ತಲೆಯನ್ನು ಬಾಗಿಸಿದರು. ಈ ರೀತಿಯಿಂದ ದೇವತೆಗಳ ಬಲವನ್ನು ಒಂದು ಹುಲ್ಲು ಕಡ್ಡಿಯಿಂದ ಯಾವಾತನು ಮುರಿದಿರುತ್ತಾನೋ ಅವನೇ ಪರಮಾತ್ಮ. ಈ ಗತಿ ನಮ್ಗೆ ಎಲ್ಲಿ ಬಂದೈತೆ? ಕೆಲವು ಪ್ರಶ್ನೆ ಬಂದದ, ಅದನ್ನ ನಾವು ಉಪನಿಷತ್ತು ಮುಗಿಸೇವಿ, ಅದನ್ನ ನೆನಪಿಸ್ಕೊಡು. ವರ್ಣನೆ ಮಾತ್ರ ಮಾಡ್ರಪ್ಪ, ಚಂದ ಕತಿ. ಸತ್ಸಂಗ ಗುರುಗಳು ಮಾತ್ರ ಯಾರ್ರಿ ಸತ್ಸಂಗ ಗುರುಗಳು ಇನ್ನೊಂದು ವರ್ಣನೆ ಮಾಡ್ತಾರ ಅಂತ ವಿಚಾರ ಮಾಡಕ್ಕೆ ಚಂದ ಎಲ್ಲಟ್ಟು ಚಂದ ಹೇಳ್ಬೋದು. ನೀವೇ ಹೇಳ್ರಪ್ಪ ಚಂದ.
ಮತ್ತೆ ಅಲ್ಲ ಹೇಳ್ರಿ ಸಿದ್ದಪ್ಪನವ್ರ ಹೇಳ್ತೀರಲ್ರಿ ಚಂದ ಹೇಳ್ರಿ ಹೆಂಗ ಅಪ್ಪಾಜನ್ ಚಂದ ಹೇಳ್ಯಾರ ನಮಗ್ರಿ ಅದನ್ನ ನೆನ್ಪಿಟ್ಕೊಳ್ರಿ. ಕೃಷ್ಣದೊಳಗ ಗುರುಗಳು ಎಷ್ಟ್ ಚಂದ ವರ್ಣನ್ ಮಾಡಿದಾರ ಈ ಕತಿ, ಅದನ್ನ ಮತ್ತೆ ಯಾರ ಮೂಲಕ ಹಾಕಿರಿ ದಯವಿಟ್ಟು. ನೀವ ಚಂದ ಹೇಳ್ತೀರಿ, ನೀವೇ ಹೇಳಿರಂತಾರ ಅವ್ರು ರೇವಣ್ಣ ಅವರು. ನೀವ ಹೇಳ್ರಿ, ನೀವ ಚಂದ ಹೇಳ್ತೀರಿ. ಭೀಷ್ಮಗೌಡ್ರು ಇಲ್ಲನ್ರಿ? ಅದಾರ ಸರ್ ಲಿಸ್ಟ್ನಾಗ ಅದಾರ. ಭೀಷ್ಮಗೌಡ್ರು ಇಲ್ಲ. ಸುರೇಶ್ ಅವ್ರು ನೀವೇ ಸುರೇಶ್ ಅವ್ರು ಚಲೋ ಹೇಳ್ತಾರ ನೋಡ್ತಾರೆ. ಸುರೇಶ್ ಅವ್ರು ನೀವೇ ಹೇಳ್ರಿ. ಎಲ್ಲ ಗುರು ಪರಂಪರೆಗೆ ವಂದಿಸಿ ಈ ಶಿವಕಾರುಣ್ಯ ಸ್ಥಳದ ತಣ್ಣಗಿಲ್ಲದೆ ಬಗೆದರೆ ದೇವ ಒಂದಾನೊಂದು ಕಾಲದಲ್ಲಿ ದೇವ, ವರ್ಣದೇವ, ವಾಯು ಮೊದಲಾದ ದೇವತೆಗಳಿಗೆ ನಾನು ಹೆಚ್ಚು ಅನ್ನುವಂತ ಗರ್ವ ಉಂಟಾಯಿತು. ಈ ಗರ್ವ ಉಂಟಾಗಿದ್ದನ್ನು ತಿಳಿದಂತ ಪರಮೇಶ್ವರನು ಇವರ ಗರ್ವವನ್ನು ಹರಣ ಮಾಡಬೇಕು, ಮುರಿಯಬೇಕೆಂದು ಯಕ್ಷ ರೂಪವನ್ನು ಧಾರಣ ಮಾಡಿಕೊಂಡು ಅವರ ಮಧ್ಯದಲ್ಲಿ ಬಂದು ನಿಂತನು. ಆಗ ದೇವತೆಗಳು ಅವನನ್ನು ನೋಡಿ, ಎಲ್ಲೋ ಯಕ್ಷನೇ, ನೀನು ನಮ್ಮ ಶಕ್ತಿಯನ್ನು ತಿಳಿಯದೆ ಇಲ್ಲಿಗೆ ಯಾತಕ್ಕೆ ಬಂದಿರುವಿ ಅಂತ ಹೇಳಿ ದೇವತೆಗಳು ಆ ಪರಮಾತ್ಮನಿಗೆ ಕೇಳಿದರು. ಆಗ ಯಕ್ಷನು, ಎಲೈ ದೇವತೆಗಳೇ, ನೀವ್ಯಾರು, ನಿಮ್ಮ ಸಾಮರ್ಥ್ಯ ಏನು ಅಂತೇಳಿ ಹೊಳ್ಳಿ ತಿರುಗಿ ಕೇಳ. ಅದಕ್ಕ ದೇವತೆಗಳಲ್ಲಿ ಅಗ್ನಿದೇವ, ನಾನು ಅಗ್ನಿಯು, ಸರ್ವವನ್ನು ದಹಿಸುವುದು ನನ್ನ ಶಕ್ತಿಯು. ಆಮೇಲೆ ವರುಣದೇವನು, ನಾನು ವರುಣನು, ಸರ್ವವನ್ನು ಮುಳುಗಿಸುವುದು ನನ್ನ ಶಕ್ತಿ. ಹಂಗ ಎಲ್ಲಾ ದೇವತೆಗಳು ತಮ್ಮ ತಮಗಿರುವಂತ ಶಕ್ತಿಯನ್ನ, ಆ ಪರಮಾತ್ಮ ಕೊಟ್ಟ ಶಕ್ತಿಯನ್ನ ಹೇಳಿದ್ರು. ಯಕ್ಷನು ಅವರ ದುರಂಕಾರದ ವಾಕ್ಯಗಳನ್ನು ಕೇಳಿ, ನಾ ಸುಡವ, ನಾ ಉರ್ಯವ, ನಾ ಗಾಳಿ ಬೀಸವ ಹಿಂಗೆಲ್ಲ ಹೇಳಿದ್ರು. ನೀವು ನಾ ಕೊಟ್ಟಂತ ನನ್ನ ಕೈಗಳ ತಗೊಂಡು ನೀವು ಮಾಡೋರು ಹಿಂಗೆ ಹೇಳಕತ್ತೀರಿ, ನಿಮ್ಗೆ ದುರಂಕಾರದ ವಾಕ್ಯಗಳನ್ನ ಕೇಳಿದಂತ ಪರಮಾತ್ಮ, ಯಾ ದೇವತೆಗಳೇ, ಇಗೋ ನಿಮ್ಮ ಸಮ್ಮುಖದಲ್ಲಿ ಹುಲ್ಲು ಕಡ್ಡಿಯನ್ನ ಇಟ್ಟಿರುವೆನು. ಒಂದು ಹುಲ್ಲು ಕಡ್ಡಿ ಅದ, ಇದ್ರ ಮ್ಯಾಲ ನಿಮ್ಮ ಶಕ್ತಿಯನ್ನ ನೀವು ಪ್ರಯೋಗ ಮಾಡ್ರಿ. ನಿಮ್ದೇನ್ ಅಧಿಕಾರ ಅದಲ್ಲ, ನಿಮ್ದೇನ್ ಗುಣಧರ್ಮ ಅದನ್ನ ಸುಡುದು, ಅದನ್ನ ಇದು ಏನು ನಿಮ್ಗೆ ಎಲ್ಲರಿಗೂ ಏನ್ ಪಾವರ್ಸ್ ಅದರ ಪ್ರಕಾರ ನೀವು ಮಾಡಿ ತೋರಿಸ್ರಪ್ಪ ಅಂತೇಳಿ ಹೇಳ್ದ. ಅವರಲ್ಲಿ ಶಕ್ತಿಯನ್ನೆಲ್ಲ ಏನ ಕೈಗಡ ಕೊಟ್ಟಿದ್ದಾರ ಅದನ್ನ ವಾಪಸ್ ತಗೊಂಡ. ಆಗ ದೇವತೆಗಳು ತಮ್ಮಲ್ಲಿರುವಂತ ಶಕ್ತಿ ಎಲ್ಲಾ ಹೋಗುತ್ತಿರಲಾಗಿ ಆ ಹುಲ್ಲು ಕಡ್ಡಿಯನ್ನು ಸಹ ಅವ್ರಿಗೆ ಏನು ಮಾಡ್ಲಿಕ್ಕ ಸಾಮರ್ಥ್ಯ ಇಲ್ಲದಂತವರಾಗಿ ತಲೆಬಾಗಿ ಶರಣ. ಈ ರೀತಿಯಿಂದ ಆ ದೇವತೆಗಳ ಬಲವನ್ನು ಒಂದು ಹುಲ್ಲು ಕಡ್ಡಿಯಿಂದ ಯಾವಾತನು ಉರಿದಿರುತ್ತಾನೋ ಅವನೇ ಪರಮಾತ್ಮನು ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಪರಮಾತ್ಮನ ಒಂದು ಶಕ್ತಿ ಪಡ್ಕೊಂಡು ಈ ನಮ್ಮಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ತಮ್ಮ ಅಧಿಕಾರ ಚಲಾಯಿಸಲ್ಕತ್ತಾರಲ್ಲ, ಅದಕ್ಕೆ ಅಹಂಕಾರ ಪಟ್ರ ಆ ಶಕ್ತಿಯನ್ನ ಒಂದ್ ವೇಳೆ ತಕ್ಷಣ ವಿಡ್ರಾ ಮಾಡಿದ್ರೆ ಯಾವುದೋ ಶಕ್ತಿ ಇರ್ಲಾರ್ದೆ ಒಂದು ಸಣ್ಣ ಹುಲ್ಲು ಕಡ್ಡಿ ಸಹಿತ ಬೆಳಗಾಡಿಸ್ಲಿಕ್ಕೆ ಆಗುವುದಿಲ್ಲ ಅನ್ನುವಂತ ಒಂದು ಸಾಮರ್ಥ್ಯವನ್ನ ತಿಳಿದು ನಡಿಬೇಕು ಅನ್ನೋದು ಒಂದು ಸೂಚ್ಯವಾದ ಸಂದೇಶವನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಯಾವ ಆತನು ಈ ರೀತಿಯಿಂದ ಈ ದೇವತೆಗಳ ಬಲವನ್ನು ಒಂದು ಹುಲ್ಲು ಕಡ್ಡಿಯಿಂದ ಯಾವ ಆತನು ಮುರಿದನೋ ಅಂತ ಒಂದು ಅಗಾಧವಾದ ಶಕ್ತಿಯನ್ನು ಯಾರಾತನು ಹೊಂದಿದ್ದಾನೋ ಅವನೇ ಪರಮಾತ್ಮನು ಅಂತ ನಾವು ತಿಳಿಬೇಕು. ಈ ಬರೆದ ಚಕ್ರದೊಳ ಇದಕ್ಕೆ ನಾವು ಧನ್ಯವಾದ ಸರ್, ಧನ್ಯವಾದ. ಈಗ ದೇವದಾನವರಿಗೆ ಯುದ್ಧ ಆಗ್ತಿತ್ತು ಮೇಲೆ ಅವೆಲ್ಲ ಕೇಳ್ಕೊಂಡ್ ಬಂದ್ರೆ, ದೇವದಾನವರ ಮಧ್ಯದಲ್ಲಿ ಅನೇಕ ಸಲ ಯುದ್ಧ ಆಗ್ತಿತ್ತು. ಪ್ರತಿ ಸಲ ಏನಾಗ್ತಿತ್ತು ಅಂದ್ರೆ ದೇವತೆಗಳಿಗೆ ಜಯ ಆಗ್ತಿತ್ತು. ದೇವತೆಗಳಿಗೆ ಜಯ ಆಗ್ತಿತ್ತು ಅನ್ನುವಾಗ ಅವಾಗ ಈ ದೇವಗಣಗಳೇನದಲ್ಲ, ದೇವತೆ ವಾಯು, ಇಂದ್ರ, ವಾಯು, ವರುಣ, ಅಗ್ನಿ, ಇವ್ರಿಗೆ ಸೊಕ್ಕ ಬಂತು.
ಸ್ವಕ್ಕ ಬಂದ ನಾವೇ ಶ್ರೇಷ್ಠರು ಅನ್ನುವಂಥದ್ದು ಗರ್ವ ಬಂತು. ಅವಾಗ ಈ ಸಂಗತಿ ಪರಮಾತ್ಮ ಗುರ್ತಾಗಿ ಅವ ಯಕ್ಷ ರೂಪದಲ್ಲಿ ದೇವಲೋಕದೊಳಗ ಭೂಮಿಗೆ ಆಕಾಶಿಗೆ ಏಕಾಗಿ ನಿಂತ. ಯಕ್ಷ ರೂಪದಲ್ಲಿ ಭೂಮಿಗೆ ಆಕಾಶಿಗೆ ಏಕಾಗಿ ನಿಂತಾಗ ನೋಡಿರೋರು ಇದೇನಪ್ಪಾ ವಿಚಿತ್ರ, ಎಲ್ಲಿದು ಇಂತ ನಾವ್ ಇಲ್ಲೂ ಕಂಡಿಲ್ಲ, ಏನಿದಪ್ಪ ನೋಡ ತಿಳ್ಕೊಂಡ ಇಂದ್ರದೇವ ರಾಜ್ಯ ಗಣಗಳಿಗೆ ರಾಜ ಅವ. ಅದಕ್ಕೆ ಏನ್ ಮಾಡ್ತಾನ, ಮೊದಲ ಪ್ರಥಮದಲ್ಲಿ ಬಹುತೇಕ ವಾಯುನ ಕಳಿಸ್ತಾನವ. ವಾಯುನು ಅದು ದೇವತೆ ಹಿಂದ್ಮುಂದ್ ಆಗಿರ್ಬೋದು, ಕಟುಪನಿಷತ್ ಪ್ರಕಾರ ಹೋಗುದಿಲ್ಲಪ್ಪ. ಈಗ ಪ್ರಥಮದಲ್ಲಿ ಒಬ್ಬ ದೇವಗಣ ಅಂತ ವಾಯುನ ಕಳಿಸ್ತಾನ. ವಾಯುದೇವ ಹಗಲಿ ಗರ್ವೇಶ್ನಾಗ ಬಂದ ಯಕ್ಷನಿಗೆ ಕೇಳಿದ ಯಾರು ನೀನು ಅಂತೇಳಿ. ಅನ್ಕೂಲ ನೀನು ಯಾರು ಅಂತ ಕೇಳಿದವ ಯಕ್ಷದೇವ. ನನ್ನ ಹೆಸರು ಕೊಡ್ತಿಲ್ಲ, ನಾನ್ ಎಂತ ಸಾಮರ್ಥ್ಯ, ಗುಡ್ಡ ಬೆಟ್ಟಗಳನ್ನ ಕಿತ್ತು ಒಗೆದು ಬಿಡ್ತಾನು, ಸಮುದ್ರ ನೀರು ಅಲ್ಲೋಲ ಕಲ್ಲೋಲ ಮಾಡ್ತಾನು, ಗುಡ್ಡ ತೆಗದಕ ಸಮುದ್ರ ಹಾಕ್ತಾನು, ಗುಡ್ಡದಂತ ತೆಗ್ಗ ಮಾಡ್ತಾವ, ತೆಗ್ಗದನ್ನು ಗುಡ್ಡ ಮಾಡ್ತಾನು. ಹಿಂಗ ದೊಡ್ಡ ತಾನು ವರ್ಚಸ್ ಕೊಟ್ಟು ಚೋಳಕತ್ತೀವ. ಅವಾಗ ಯಕ್ಷನ್ ಗುಡ್ತಾತಿ, ಇವಂಗ ಬಹಳ ಸೊಕ್ಕ ಬಂದತಿ. ಆದಪ್ಪ ನಿನ್ನಲ್ಲಿ ಇಂತ ಸಾಮರ್ಥ್ಯ ಅನ್ನುವಾಗ ನೀನ್ ನಾ ಹೇಳಿದ ಒಂದ್ ಕೆಲಸ ಮಾಡ ತಿಳ್ಕೊಂಡ ಒಂದ್ ಒಣಗಿದ ಹುಲ್ಲು ಗರಿ ಇಟ್ಟ. ಒಣಗಿದ ಒಂದ್ ಹುಲ್ಲು ಗರಿ ಇಟ್ಟು ಇದನ್ನ ಹಾರಸು ನೋಡು ನಂದ. ಭಯಂಕರ ಪ್ರಯತ್ನ ಮಾಡಿದವ. ಆ ಪೂರ್ವದಲ್ಲಿ ಏನ್ ಮಾಡಿದ ಭಗವಂತ ತನ್ನಲ್ಲಿ ತನ್ನ ಯಾವ ಸತ್ತಾದೊಳಗೆ ಇವ್ರು ಕೆಲಸ ಮಾಡ್ತಿದ್ರು. ನಮ್ಮ ದೇಹದಲ್ಲಿ ಇಂದ್ರಿಯಾದಿಗಳು ಅಂತಃಕರಣಗಳು ಯಾವ ಶಕ್ತಿ ಪಡ್ಕೊಂಡ್ ಕೆಲಸ ಮಾಡಕತ್ತವ್ರಿ, ಆತ್ಮಶಕ್ತಿ ಪಡ್ಕೊಂಡೆ ಕೆಲಸ ಮಾಡಕತ್ತಾವ. ಆ ಆತ್ಮಶಕ್ತಿಗೆಲ್ಲ ಅಂದ್ರೆ ಇವಕ್ಕೂ ನಿಷ್ಠುಕ ಆಗ್ಬಿಡ್ತಾವ, ಇವು ಕೇವಲ ಗುಣಕ ಉಳಿತಾವ ಇವು. ಹಂಗ ಭಗವಂತ ಏನ್ ಮಾಡಿದವ, ಇಂದ್ರ ಯಾರು ಯಕ್ಷ ರೂಪದಲ್ಲಿ ಇರುವಂತ ಪರಮಾತ್ಮ ಭಗವಂತ ತಾನು ಕೂಡ ಮಾಡಿದ ಶಕ್ತಿಯನ್ನ ತನ್ನ ಸತ್ತವರಲ್ಲಿ ಇವ್ರು ಏನ್ ಮೆರಾಡ್ತಿದ್ರು ಆ ಸತ್ತ ಹಿಂತಕೊಂಡ್ಬಿಟ್ಟ. ಅವ್ನು ಏನೇನ ಗಾಳಿ ಬೀಸಾಕ ಸಾಧ್ಯ ಇಲ್ಲವ, ಮೂರ್ಛೆ ಹೋದ ಮನುಷ್ಯನಂತ ಆಗ್ಬಿಟ್ಟ. ಮೂರ್ಛೆ ಹೋದ ಮನುಷ್ಯ ಅವಯಗಳು ಎಲ್ಲದಾವ, ಏನ್ ಮಾಡಕ್ಕಾಗಲ್ಲ. ಹಂಗದ ನಾಚಿಕಂದ ಓಡ್ವಾದ. ಅವಾಗ ಇಂದ್ರದೇವ ಕೇಳಿದ ಏನಾದಪ್ಪ ಅಂದ್ರು. ನನಗೆ ಸಾಧ್ಯ ಆಗ್ಲಿಲ್ಲ ಅಂದ. ಅವಾಗ ಏನ್ ಮಾಡ್ತಾನ, ನೀ ಗಾಳಿ ವಾಯು ನಿನಗೆ ಸಾಧ್ಯ ಆಗ್ಲಿಲ್ಲ, ಹಂಗಾರ ಇನ್ನ ವರುಣ ಕಳ್ಸ. ವರುಣ ದೇವ ಬಂದ. ವರುಣ ದೇವ ಬಂದ್ಕೂಲೆ ಅವ ಇವನ ಅವನಂಗಡ ಕೇಳಿದ, ಏನಂತ, ಯಾರು ನೀನು ಅಂತ ಕೇಳಿದ ಯಕ್ಷನಿಗೆ. ನೀನು ಯಾರು ಅಂತ ಕೇಳಿದ. ಮತ್ತೆ ಇವನು ಗೌರವದ ಮಾತ, ನನ್ ಗೊತ್ತಿಲ್ಲ ಅಂತ ಜಗತ್ನೊಳಗ ನಾನು ಮೇಘ ಸ್ಫೋಟ ಮಾಡಿ ಎಂತೆಂತ ಗುಡ್ಡಗಳನ್ನ ಗಂವಾರಿಗಳನ್ನ ಸತ್ಯನಾಶ ಮಾಡಿ ಇಡೀ ಊರ ನುಂಗಿಬಿಟ್ಟಿ. ನಾನು ಬಾಯಿ ತೆರನೆ ಅಂದ್ರೆ ಇಡೀ ಪ್ರಪಂಚವನ್ನೇ ಬ್ರಹ್ಮಾಂಡವನ್ನೇ ನುಂಗು ಬರುವಂತ ಸಾಮರ್ಥ್ಯ ನನ್ನಲ್ಲಿ ಐತಿ. ಅಲ್ಲೋಲ ಕಲ್ಲೋಲ ಮಾಡುವಂತ ಸಾಮರ್ಥ್ಯ ನನ್ನಲ್ಲಿ ಐತಿ. ಈಗ ನಮಗೂ ನಿಮಗೂ ಗುರ್ತದ ವಿಷಯರಪ್ಪ, 2012-13 ಮೇಘ ಸ್ಫೋಟ ಆಗಿ ಕೇದಾರ್ನಾಥ್ ಅನ್ನುವಂಥದ್ದು ಕೊಚ್ಕೊಂಡು ಹೋಗ್ಬಿಡ್ತ್ರಿ. ಅಂತ ಸಾಮರ್ಥ್ಯ ಉಳ್ಳಂತ ವರುಣ ದೇವ ಅವ ತನ್ನ ಸಾಮರ್ಥ್ಯವನ್ನ ಪ್ರಕಟ ಮಾಡಿ ಹೇಳ್ಕೊಂಡಾಗ ಆತಪ್ಪ ಈಗಾಗಲೇ ನಾವು ಹುಲ್ಲು ಕಟ್ಟಿ ಇಟ್ಟಿದ್ದನಲ್ಲೇ, ನಿನ್ನ ವಾಯುದೇವ ಇದನ್ನ ಹಾರಿಸಂತ ಬಂದ, ಅದು ಸಾಧ್ಯ ಆಗಲಿ ಹೋಗ್ಯಾನ, ನೀ ಇದನ್ನ ತೇಲಸ್ ನೋಡು ನಂದವ. ಯಾರಿಗೆ? ವರುಣನಿಗೆ. ಬರೇ ನೀನು ತೇಲಸ್, ನೀ ಎಂತಾದ ಗುಡ್ಡ ತೇಲಸ್ವಲ್ಲಿ, ಇಡೀ ಊರ್ನ ತೇಲಸ್ವಲ್ಯಾಕ ತೇಲಸಂದ ಕಟ್ಟಿ ತೇಲಸಂದ. ಏನ್ ಪ್ರಯತ್ನ ಮಾಡ್ರು ಅಷ್ಟೊಳಗೆ ಭಗವಂತ ನನ್ನ ಶಕ್ತಿ ತಕೊಂಡ್ಬಿಟ್ಟ. ತಕೊಂಡ ಇವ್ ನಿಸ್ತುಕ ಆಗ್ಬಿಟ್ಟ. ಸಾಧ್ಯ ಆಗ್ಲಿಲ್ಲ, ನಾಚಿಕೊಂಡು ಮತ್ ಹೋದ. ಅವಾಗ ಇಂದ್ರದೇವಿ ಕೇಳಿದ, ಏನಾದಪ್ಪ? ಆಗುಲ್ರಪ್ಪ ಆಗುಲ್ ಅಂದ್ಕೂಲೆ ಆತ್ಮ ನಿಮ್ಮಿಬ್ರು ಏನ್ ಇಪ್ಪಗಿಲ್ಲ ಏನು, ಅಗ್ನಿದೇವನ್ ಕಳಿಸ್ಬಿಡು, ಎಲ್ಲಾ ಸುಟ್ಟ ಹಾಕ್ಬಿಡ್ತಾನು, ಹೋಗ್ಬಿಟ್ಟ ಹುಲ್ ಕಟ್ಟಿದ್ರಿ ಏನ್ ದೊಡ್ಡ ಮಾತ. ಹಂಗಾರ ಅಗ್ನಿದೇವನ ಕಳಿಸುನು ಅಂತೇಳಿ ಇಂದ್ರ ಇದ್ದಾಗ ಏನ್ ಮಾಡದ, ಅಗ್ನಿದೇವನ ಕಳಿಸಿದ. ಅವಾಗ ಅಗ್ನಿದೇವ ಹಂಗ ಉರ್ಕೊಂತ ಬಾನು ಕಣ್ಣು ಕೆಂಪ ಮಾಡ್ಕೊಂಡು ಮೊದಲೇ ಇಬ್ರು ಆಗಿದ್ರು. ಕೆಂಪ ಕಣ್ಣು ಮಾಡ್ಕೊಂಡು ಉರ್ಕೊಂತ ಉರ್ಮುಖಲ್ಲಿ ಬಂದವ ಯಾರು ಅಂತಂದ, ಮೊದಲ್ ನೀ ಯಾರು ಹೇಳತ್ತದ್ರು. ನಾನು ಅಗ್ನಿದೇವ, ನಾ ಮನಸ್ಸು ಮಾಡ್ರೆ ಬ್ರಹ್ಮಾಂಡವನ್ನ ಸುಟ್ಟು ಒಗಿತೇನು, ಬೂದಿ ಮಾಡ್ಬಿಡ್ತಾನು, ನಿನ್ನೂ ಕೂಡ ಬೂದಿ ಮಾಡ್ತಾನ. ನಾನು ಬೂದಿ ಮಾಡೋಕ್ಕಿಂತ ಮೊದಲು ನಾನು ಒಂದು ಹುಲ್ಲು ಕಟ್ಟಿ ಇಟ್ಟಿದ್ದೇನೆ, ಇಲ್ಲಿ ಒಣಗಿದ ಹುಲ್ಲು ಕಟ್ಟಿ ಅದನ್ನ ಸುಡ ಅಂದಾಗ ಆ ಪೂರ್ವದಲ್ಲಿ ಭಗವಂತ ಯಕ್ಷ ರೂಪದ ಭಗವಂತ ಅವನಲ್ಲಿ ಶಕ್ತಿಯನ್ನು ಹಿಂತಕೊಂಡಿದ್ದ.
ಅವನಿಂದ ಉರಿನ ಬರ್ಲಿಲ್ಲ, ಅಗ್ನಿನ ಪ್ರಜ್ವಲಿಸಲಿಲ್ಲ. ಅಗ್ನಿ ಅನ್ನುವಂಥದ್ದು ಹೋಗ್ಬಿಟ್ಟು ಅವಾಗ ನಾಚಿಕೆಯಾಗಿ ಹೊಳ್ಳಿ ಹೋಗಿ ಇಂದ್ರದೇವನಿಗೆ ಹೇಳಿದ. ಇವ್ರು ಗರ್ಭದಿಂದ ಬಂದಾಗ ಆ ಪರಮಾತ್ಮನು ಜ್ಞಾನ ಇವ್ರಿಗೆ ಆಗ್ಲಿಲ್ಲ, ಗರ್ಭಿಷ್ಠರಿಗೆ ಆತ್ಮಸ್ವರೂಪ ಆಗಂಗಿಲ್ಲ. ಅವಾಗ ಸ್ವತಃ ಇಂದ್ರದೇವ ಬಂದಾಗ ಅವ ಶರಣಾಗತನಾಗಿ ಬಂದ. ಬಂದಾಗ ಅವಾಗ ಯಕ್ಷ ಅನ್ನುವಂತ ಮಾಯಾಗಿ ಅಲ್ಲಿ ರೂಪದಲ್ಲಿ ಅವ್ಗ ದರ್ಶನ ಕೊಟ್ಟ ಅವಂಗ ಆತ್ಮಬೋಧ ಮಾಡಿರುವಂತ ವಿಷಯವನ್ನ ಗುರುಗಳ ಅವತಾರ ಬಹಳ ಮಾತೃಕವಾಗಿ ಹೇಳಿದ್ರು. ಅವ್ರು ಹೇಳಿದ್ರು 2 ಶಬ್ದವನ್ನು ನೆನಪಿಟ್ಟು ನಾ ಹೇಳಿದನಪ್ಪಾರ. ಈ 2 ವಾಕ್ಪುಷ್ಪಗಳನ್ನ ಗುರುನಾಥ ಪಾದಕ್ಕೆ ಅರ್ಪ ಮಾಡಿ ಮತ್ತೆ ಕೂಡ ಅರ್ಪ ಮಾಡಿ ನನ್ನ ಮಾತು ಹೇಳ್ತೇನೆ. ಓಂ ದಯವಿಟ್ಟು ಬದ್ಧದಲ್ಲಿ ಪ್ರವೇಶ ಮಾಡೋದಕ್ಕೆ ಕ್ಷಮ ಇರಲಿ. ಇಲ್ಲ ಅದ ಏನದ ಏನೋ ಉಪನಿಷತ್ ಹೇಳೋ ಟೈಮ್ ಅಪ್ಪರ ಇದು ಕಥೆನೆ 1 ವಾರ ಆಗಿದ್ರಪ್ಪ. ಇದು ಇದ್ರ ವರ್ಣ ನೆನಪದ್ರ ಪಕ್ಕ. ಧನ್ಯವಾದಗಳು. ಅದನ್ನ ಅವ್ರು ನೆನಪಿಟ್ಟು ಚಂದ ಹೇಳಿದ್ರು ನೋಡ್ರು. ಸರಿ, ಈಗ ಇದು ಪರ್ಯದ ಚಕ್ರದೊಳ ಅಸುರನ ಶಿರವನ್ನರಿದನೆ ಜಾಣರ ದೇವ ಸುರೇಶ್ ಕಲ್ಯಾಣ್ ಶೆಟ್ರು ಓದ್ರಿ. ಅದು ಓದಾಗತ್ತಿದ್ರು ಅವ್ರು. ಕಂಟಿನ್ಯೂ ಮಾಡಿ ಇದೊಂದ್ ತರ ಮುಗಿಸ್ರಿ, ಟೈಮ್ ಆಗಕ್ಕೆ ಮತ್ ಮುಂದೆ ನಾಳೆ ನೋಡೋಣ. ಈಗ ಸುರೇಶ್ ಕಲ್ಯಾಣ್ ಶೆಟ್ರು ಅದನ್ನ ಓದ್ರಿ. ಬರೆದ ಚಕ್ರದೊಳಸುರನ ಶಿರವರಿದನೆ ಜಾಣರ ದೇವ. ಇದರ ತಾತ್ಪರ್ಯವನ್ನು ಇದೇ ಶಿವಕಾರುಣ್ಯ ಸ್ಥಳದ 3ನೇ ಪದದ 1ನೇ ಪದ್ಯದಲ್ಲಿ ಬರೆದಿದ್ದೇವೆ, ಅಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ರು. 3ನೇ ಪದ್ಯ ತೆಗೀರಿ. ಈಗ ನಡೆದುದೇ ಅಂತೆ. ಅಲ್ಲಲ್ಲ, ಇದು 15ದ್ದು. ಈಗ ಶಂಕರಾಭರಣ 5 ನೋಡ್ರಿ. ಶರಣ ಜನರ ಸದು ಹೃದಯ ನಳಿನದಳು, ಪೇಜ್ ನಂಬರ್ 34, ಹಳೆ ಪುಸ್ತಕ. ಗುರುಗಳ ಹೇಳ್ರಿ. ನಾ ಇದು ಹೇಳಕತ್ತವ್ರಿ ಗುರುಗಳ. ಹೇಳ್ರಿ. ಒಬ್ಬ ಕೈತಪುರ ಎಲ್ಲರಿಗೂ ನಮಸ್ಕಾರಗಳು. ಗುರುಗಳಿಗೂ ಮತ್ತು ಎಲ್ಲ ಗುರುಬಂಧುಗಳಿಗೂ ನಮಸ್ಕಾರಗಳು. ಒಬ್ಬವ ಕೈತರೇವ ಕೈತಾಪುರ ಹಂಗಾರ ಎಲ್ಲರನ್ನು ನಾವು ತೋರಿಸಿದ್ದೆ ಅಂತ ಹೇಳಿ ಆ ಪರಮೇಶ್ವರನ್ ನಾನು ಇದನ್ ಮಾಡಿ ನಾನು ಇದು ಹಾಕ್ತೇನಿ, ನಾನು ಪಟ್ಟಗೆ ಹಾಕ್ತೇನೆ ಅಂತ ಹೇಳಿ ಹೋಗ್ತಾನ್ರಿ. ಹೋಗುವಂತಾಗ ದಾರ್ಯಾಗ ಒಂದು ರೂಪವಾಗಿ ಬಂದು ಹೌದಪ್ಪ ಹಂಗಾರ ಬಾರಿ ಚಲೋ ಹಾಕ್ಬಿಡ್ ಬಂದಾರ, ಅಡ್ಡಿಲ್ಲ ಅಂತೇಳಿ ಹೇಳ್ತಾನ್ರಿ. ಅಡ್ಡಿಲ್ಲ, ನೀನು ಇದನ್ ಮಾಡಿದ್ದಕ್ಕೂ ನಾನು ಮೆಚ್ಚಿಂದೆ ಅಂತ ಹೇಳಿ ಅವನಂತೇಳಿ ಒಂದು ಇದಿರ್ತೈತಿ, ಅದನ್ನ ಇದನ್ ಮಾಡಿದೆ ಅಂದ್ರೆ ನೀನ ಇದು ಹಾಕಿದೀನಿ, ಪಟ್ಟು ಹಾಕಿದಿ ನೀನು ಅಂತೇಳಿ ಹೇಳ್ತಾನ. ಅಲ್ಲೇ ಒಂದು ಕಾಲಿ ಒಂದು ಬಟ್ಲೆ ಬರದು ತೋರಿಸ್ತಾನ. ಇದನ್ನ ನೆಗೆವಿದೆ ಅಂದ್ರೆ ನೀನು ಇದನ್ನ ಹಾಕಿ ನೋಡು ಅಂತೇಳಿ. ಓಹೋ ಏನ್ ದೊಡ್ಡ ಆಗದ ಅಂತೇಳಿ ಅದನ್ನ ಹಂಗ ಹಿಡ್ಯಾಕ ಹೋಗನ ಚಕ್ರನ ಆಗಿಬಿಡ್ತೈತಿ. ನೆಗವಾಕ್ ಹೋಗಂದ್ರಿ ಅದನ್ನ ನೆಗ್ಕೊಂತ ಅದ ಕೊಳ್ಳಿಗೆ ಬಿದ್ದ ಅವ್ನ ಶಿರ ಹರಿದು ಅವ ದೈತ್ಯ ದಾನ ಹಾಕನ ಅನ್ನುವಂಥದ್ದು ಒಂದು ಇದು ನೋಡ್ರಿ ಅಪ್ಪಾರ. ನಮಸ್ಕಾರ ಗುರುಗಳ. ನಮಸ್ಕಾರ. ಸರ್ 38ನೇ ಪೇಜ್ ಆಗತ್ ನೋಡ್ರಿ ಸರ್. 38ನೇ 38ನೇ ಪೇಜ್ ಒಳಗ ಸರ್ 38ನೇ ಪೇಜ್ ತೆಗಿ ಸರ್. 38 38 ಹಳೆ ಪುಸ್ತಕದಲ್ಲಿ 38 ಪದ್ಯ 3 ಸಿಕ್ತಂದ್ರೆ 3ನೇ ಪದ್ಯ 1ನೇ ನುಡಿ ಅದ ನೋಡಿ ಕಥೆ ಅದ. ಓದ್ರಿ. ಯಾರು ಓದ್ತಿರ್ ಓದ್ರಿ. ಶಿವಪುತ್ರ ಓದ್ರಿ.
ಸುರೇಶ್ ಸರ್ ಓದಾಗ್ತದ ಸರ್, ಅದಕ್ಕೆ ಓದ್ಲಿ ಅಂದ್ರೆ ಸುರೇಶ್ ಸರ್ ಓದ್ರಿ. ಬ್ಯಾರೆ ಇದಾನೆ, ಯಾರಿಗ್ ಕೊಡೋದು? ಪೇಜ್ ಏನಂತ ಓದ್ರಿ. ಕರುಣ ರಸ ಭರಿದ್ದೆ ಕ್ಷಣ ಗುರು ಶಂಭಲಿಂಗ ನಿನ್ನ ದಿವ್ಯ ಪಾದ ಹಿಂಗ. ಒಂದೇ ನುಡಿ ತೆಗಿರಿ, ಒಂದೇ ನುಡಿ, ಅದ್ರಾಗ ಒಂದೇ ನುಡಿ ತೆಗಿರಿ. ಒಂದೇ ನುಡಿ ತೆಗಿರ್ಲ. ಬಟ್ಟಿನೋಳು ಬಾರೆ ಅಗುಳ ಬಟ್ಟಿನೋಳು ಬಾರೆ ತೆಗಿರ್ಲ. ಬಟ್ಟಿನೋಳು ಬಾರೆ ಯಾರು ಬೇಸ್ ತೆಗೀರಿ ಅಂತ ಸಿಗೋಲ್ತಾರ. ಅದನ್ನಷ್ಟು ಬ್ಯಾರೆದವ್ರು ಓದ್ಲಿ ಸರ್ ಯಾರ. ನೋಡ್ರಿ ಅದ್ರ ವಿಷಯ ಬಟ್ಟಿ ನೋವು ಜಲಂಧಾರನಿಗೆ ಕೊಟ್ಟು ಸಿರವರಿದವನೇ ಜಾಣರದೇವ ಅಂತ. ಓದ್ಬಿಡ್ತಾನ ಸರ್, ಓದ್ಬಿಡ್ತಾನ ಸರ್. ಓದ್ರಿ ಅವ್ರು ಶಿವನು ಜಲಂಧರಾಸುರನ ಶಿರವನ್ನು ಕತ್ತರಿಸಿದ್ದು. ಶಂಕಾರಿ, ಶಿವನು ಜಲಂಧರಾಸುರನ ಮಸ್ತಕವನ್ನು ಏಕೆ ಕತ್ತರಿಸಿದನು? ಜಲಂಧರಾಸುರ ಅಂದ್ರೆ ಯಾರು ಅನ್ನೋದು ಮೊದಲು ಹೇಳ್ತಾರೆ ಇಲ್ಲಿ. ಸಮಾಧಾನ. ಒಂದಾನೊಂದು ಕಾಲದಲ್ಲಿ ದೇವೇಂದ್ರನು ಸಕಲ ರಾಕ್ಷಸರನ್ನೆಲ್ಲ ಗೆದ್ದು ಸುಖದಿಂದ ಇರುವುದನ್ನು ಬಿಟ್ಟು ತನಗೆ ಯೋಗ್ಯನಾದ ವೈರಿಯನ್ನು ಕೊಡೆಂದು ಈಶ್ವರನನ್ನು ಬೇಡಿಕೊಂಡನು. ಆಗ ಈಶ್ವರನು ಇವನ ಅಹಂಕಾರದ ಮಾತೆ ಸಿಟ್ಟಿಗೆದ್ದು ತನ್ನ ಹಣೆಗಣ್ಣಿನಿಂದ ಒಂದು ಕಿಡಿಯನ್ನು ಉದುರಿಸಿ ಆ ಕಿಡಿಯನ್ನು ಸಮುದ್ರಕ್ಕೆ ಒಗೆದು ನಿನಗೆ ಶತ್ರುವನ್ನು ಕೊಟ್ಟಿರುವೆನು, ಹೋಗು ಎಂದು ಹೇಳಿದನು. ಈ ಕಿಡಿಯು ಸಮುದ್ರದಲ್ಲಿ ಒಂದು ಬಾಲಕನ ರೂಪವನ್ನು ಧಾರ ಮಾಡಿಕೊಂಡು ದಂಡೆಯ ಮೇಲೆ ಅಳುತ್ತಾ ಬಿದ್ದಿತು. ಇಂದ್ರನನ್ನು ಗೆಲ್ಲುವಂತ ಮಗನನ್ನು ಪಡೆಯಬೇಕೆಂದು ತಪಸ್ಸು ಮಾಡುತ್ತಿದ್ದ. ಅದ ಸಮಯದೊಳಗೆ ಇಂದ್ರನನ್ನು ಗೆಲ್ಲುವಂತ ಮಗುವನ್ನು ಪಡೆಯಬೇಕೆಂದು ತಪಸ್ಸು ಮಾಡುತ್ತಿದ್ದ. ಕಾಗಿ ಕುಂದ್ರಕ ಟೊಂಗಿ ಮುರುಕ ಚಾಟಿ ಆದ್ರಿಲ್ಲಿ. ಇಂದ್ರ ಏನ್ ಬೇಡದ, ನನಗೆ ವೈರಿ ಕೊಡೋದ್ ಕೇಳಿದ. ಇವೇನ್ ಬೇಡಕ್ಕಿದ್ದ ಒಬ್ಬ ರಾಕ್ಷಸ ಇಂದ್ರನ ಸುರಿಸುವಂತ ಮಗು ಕೊಡಂತ ಬೇಡಕ್ಕಿದ್ದ. ಇಂದ್ರನು ಗೆಲ್ಲುವಂತ ಮಗುವನ್ನು ಪಡೆಯಬೇಕೆಂದು ತಪಸ್ಸು ಮಾಡುತ್ತಿದ್ದ. ಸಿಂಧು ರಾಜನು ಆ ಶಿಶುವನ್ನು ಕಂಡು ಅದನ್ನು ಎತ್ತಿಕೊಂಡನು. ಆಗ ಕೂಸು ಬ್ರಹ್ಮಾಂಡ ಒಡೆಯುವಂತೆ ಕೂಗಲು ಆ ಧ್ವನಿಯು ಯಾರೆಂದು ನೋಡುವುದಕ್ಕೆ ಬ್ರಹ್ಮನು ಅಲ್ಲಿಗೆ ಬಂದನು. ಆಗ ಸಿಂಧು ರಾಜನು ಆ ಮಗುವನ್ನು ಬ್ರಹ್ಮನ ಕೈಯಲ್ಲಿ ಕೊಟ್ಟು ಯಾರಿಂದಲೂ ಮರಣ ಹೊಂದದಂತೆ ಆಶೀರ್ವಾದ ಮಾಡಲು ಬೇಡಿದನು. ಬ್ರಹ್ಮದೇವನಿಗೆ ಎಷ್ಟು ಅಧಿಕಾರ ಐತ್ರಿ, ಯಾಕಂದ್ರ ಸೃಷ್ಟಿಕರ್ತ. ಬರೀ ಅವ ಒಬ್ಬರಿ, ಉಳಿದವರಿಗೆ ಪಾಲನೆ ಮಾಡೋರು ಲಯ ಮಾಡೋರು ಇಬ್ರು. ಆಗ ಬ್ರಹ್ಮನು ಆ ಶಿಶುವನ್ನು ತೊಡೆಯ ಮೇಲಿಟ್ಟುಕೊಂಡು ಅದರ ಭದ್ರವಾದ ಆಕಾರವನ್ನು ನೋಡುತ್ತಿರಲು ಅದು ಬ್ರಹ್ಮನ ಗಡ್ಡವನ್ನು ಹಿಡಿದು ಜಗ್ಗಿತು. ರಾಕ್ಷಸ ಮಗ. ಆಗ ನೋವಿನಿಂದ ಬ್ರಹ್ಮನ ಕಣ್ಣೀರು ಆ ಶಿಶುವಿನ ಮೇಲೆ ಸುರಿಯತೊಡಗಿತು. ತನ್ನ ಕಣ್ಣೀರ ಹನಿಗಳನ್ನು ಧರಿಸುವುದಕ್ಕಾಗಿ ಬ್ರಹ್ಮನು ಆ ಶಿಶುವಿಗೆ ಜಲಂಧರನೆಂದು ಹೆಸರಿಟ್ಟು, ಜಲಂಧರ ಕಣ್ಣಿನ ಹನಿ ನೀರು, ಜಲಂಧರನೆಂದು ಹೆಸರಿಟ್ಟು, ಯಾರಿಂದ ಇವನ ಜನ್ಮವೋ ಅವನಿಂದಲೇ ಇವನಿಗೆ ಮರಣವು, ಯಾರಿಂದ ಇವನ ಜನ್ಮ ಆಗಿತ್ತು ಅವನಿಂದಲೇ ಈತನಿಗೆ ಮರಣವು, ಉಳಿದವರಿಂದ ಇವನಿಗೆ ಅಪಾಯವಾಗದಿರಲಿ ಎಂದು ವರವನ್ನು ಕೊಟ್ಟು ಶುಕ್ರನಿಂದ ರಾಕ್ಷಸ ರಾಜ ಪಟ್ಟಾಭಿಷೇಕವನ್ನು ಆತನಿಗೆ ಮಾಡಿಸಿ ಹೋದನು. ಮುಂದೆ ಜಲಂಧರಾಸುರನು ತನ್ನ ಪರಾಕ್ರಮದಿಂದ ದೇವೇಂದ್ರನನ್ನು ಗೆದ್ದು ಸ್ವರ್ಗ ಲೋಕವನ್ನು ದೈತ್ಯರಿಗೆ ಕೊಟ್ಟು 3 ಲೋಕಗಳಲ್ಲಿ ಪ್ರಸಿದ್ಧಿಯನ್ನು ಹೊಂದಿದನು. ದೇವೇಂದ್ರ ಇಚ್ಛಾ ಪೂರ್ತಿ ಆಗ್ತಿರ್ಲಿ, ನನಗೆ ವೈರಿ ಕೊಡದಿದ್ದವ. ಆಗ ದೇವತೆಗಳು ಭಯಪಟ್ಟು ಕೈಲಾಸಕ್ಕೆ ಓಡಿ ಹೋಗಿ ಈ ವೃತ್ತಾಂತವನ್ನೆಲ್ಲ ಶಂಕರನಿಗೆ ತಿಳಿಸಿ, ನಿಮ್ಮ ಸಂಗಡವಾದರೂ ಯುದ್ಧಕ್ಕೆ ಬರುವೆನೆಂದು ಹೇಳಿದರು. ಆಗ ಶಿವನು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಧಾರಣ ಮಾಡಿಕೊಂಡು ಅವನು ಬರತಕ್ಕ ದಾರಿಯಲ್ಲಿ ಅವನಿಗೆ ಎದುರಾಗಿ, ನೀನು ಯಾರು ಮತ್ತು ಎಲ್ಲಿಗೆ ಹೋಗುವೆ ಎಂದು ಕೇಳಿದನು. ಆಗ ರಕ್ಕಸನು, ನಾನು ಜಲಂಧರನು,
ಸಕಲ ದೇವತೆಗಳನ್ನು ಜಯಿಸಿದ್ದೇನೆ, ಇನ್ನು ಶಂಕರನನ್ನು ಜಯಿಸಬೇಕೆಂದು ಕೈಲಾಸಿಗೆ ಹೊರಟಿದ್ದೇನೆ ಎಂದು ಹೇಳಿದನು. ಅವಾಗ ಇವ ಬ್ರಾಹ್ಮಣ ವೇಷದಿಂದ ಪರಮಾತ್ಮ ಬಂದಿದ್ದ. ಆಗ ಆ ಬ್ರಾಹ್ಮಣನು ಶಂಕರನನ್ನು ಇಲ್ಲಿಯವರೆಗೆ ಯಾರೂ ಜಯಿಸಿಲ್ಲ, ಮುಂದಾದರೂ ಜಯಿಸುವುದಿಲ್ಲ, ನಿನ್ನಲ್ಲಿ ಅಂತ ಶಕ್ತಿ ಇದ್ದರೆ ಮೊದಲು ನನಗೆ ತೋರಿಸೆಂದು ಹೇಳಿ ಅದೇ ಪರಮಾತ್ಮನ ಬ್ರಾಹ್ಮಣ ರೂಪದಲ್ಲಿ ಬಂದ. ಆ ಪರಮಾತ್ಮಲ್ಲ ಇನ್ನುವರೆಗೆ ಪರಮಾತ್ಮನು ಇನ್ನುವರೆಗೆ ಯಾರೂ ಸೋಲಿಸಿಲ್ಲಪ್ಪ. ನಿನ್ನಲ್ಲಿ ಅಂತ ಶಕ್ತಿ ಇತ್ತಂದ್ರ ಕೇಳಿಲ್ಲ, ಮುಂದಾದ್ರೂ ಜಯಿಸುವುದಿಲ್ಲ, ನಿನ್ನಲ್ಲಿ ಅಂತ ಶಕ್ತಿ ಇದ್ರೆ ಮೊದಲು ನನಗೆ ತೋರಿಸೆಂದು ಹೇಳಿ ತನ್ನ ಪಾದದ ಹೆಬ್ಬೆರಳಿನಿಂದ ಒಂದು ಚಕ್ರವನ್ನು ಬರೆದು, ಎಲೆ ಜಲಂಧರನೆ, ನೀನು ಇದನ್ನು ನಿನ್ನ ಮಸ್ತಕದವರೆಗೆ ಎತ್ತಿದೆ ಎಂದರೆ ನೀನು ಶಂಕರನನ್ನು ಜಯಿಸುತ್ತಿ ಎಂದು ನಾನು ತಿಳಿಯುತ್ತೇನೆ. ನೀನು ಪಾದ ಮುಖಾಂತರ ಒಂದು ಚಕ್ರ ಬರೆದು ಪರಮಾತ್ಮ ಭೂಮಿ ಮೇಲೆ ಇದನ್ನು ನೀ ಎತ್ತಪ್ಪ, ನಿನ್ ತಲೆಮಠ ಎತ್ತ ಸಾಕಂತ ಹೇಳಿದವ. ಇದನ್ನು ಕೇಳಿ ರಕ್ಕಸನು ಬ್ರಹ್ಮಾದಿ ದೇವತೆಗಳನ್ನು ಜಯಿಸಿದ ನನಗೆ ಇದೇನು ಭಾರವೆಂದು ತನ್ನ ಕೈ ಬೆರಳಿನಿಂದ ಎತ್ತಿ ತಲೆಯವರೆಗೆ ಒಯ್ಯಲು ಅದು ಭಾರವಾಗಿ ಅವನ ತಲೆ ಮೇಲೆ ಬಿದ್ದಿತು. ಆಗ ಅವನ ತಲೆಯು 2 ಹೂಳು ಆಗುತ್ತಿರಲು ಅದರ ಭಾರ್ಯನು ತಾಳಲಾರದೆ ರಕ್ಕಸನು ಪ್ರಾಣವನ್ನೇ ಬಿಟ್ಟನು. ಇಂತಾದು ನಿನ್ನ ಪಾದವು ಆದ್ರೆ ಪರಲಿ ಮುಗಿದ್ರಿ. ಇದಕ್ಕೆ ಅನುಗುಣವಾಗಿ ಇಲ್ಲಿ ಬಂದಕ್ಕೆ ಧನ್ಯವಾದ. ಈಶ್ವರಪ್ಪರು ಅದ ಕಥೆ ಹೇಳಿದ್ರೆ ಅದ ಕಥೆನ ಇಲ್ಲೇ ಬಂದದ, ಇಲ್ಲೇ ಓದಿದ್ರಿ. ಇನ್ನ 3ನೇ ಪದ್ಯಕ್ಕೆ ಮತ್ತೆ ಬೇರೆ ಪೀಠಿಕೆ ಅದ, ಅದನ್ನ ಮತ್ತೆ ಟೈಮ್ ಆಯ್ತು. ಇನ್ನು ಮುಂದಿನ ಪದ್ಯವನ್ನು ನಾಳೆ ಇವತ್ತಿನ ನಮ್ಮೆಲ್ಲರ ಈ ವಾಕೃತ್ವ ಸೇವೆಯನ್ನ ಪರಮಾತ್ಮನ ಪಾದಕ್ಕೆ ಅರ್ಪಿಸಿ, ಗುರುವಿನ ಪಾದಕ್ಕೆ ಅರ್ಪಿಸಿ ಮಂಗಲ ಮಾಡ್ರಿ. ಮತ್ ನಾಳೆ ಮತ್ತೆ ಇದೇ ಹೆಂಗ್ ಮಾಡ್ತೀರಿ ವಿಚಾರ? ಕ್ಲಾಸ್ ಚೇಂಜ್ ಮಾಡೋಣ, ಇಲ್ಲ ಯಾರ ಅದನ್ನ ಯೂಟ್ಯೂಬ್ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತಿರೋ?